ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ದಿನದ ಒಂದು ವಿಡಿಯೋದಲ್ಲಿ ಸಂಶೋಧನೆಯ ವಿಧಗಳು ಮತ್ತು ಸಂಶೋಧನೆಯ ವಿಧಗಳ ಮೇಲೆ ಕೆಸೆಟ್ ಮತ್ತು ನೆಟ್ ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೆಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಈಗ ಸಂಶೋಧನೆ ಅಂದರೆ ಏನು ಅಂತ ಈಗ ನೋಡೋಣ. ಸಂಶೋಧನೆ ಅಂತಂದರೆ ರಿಸರ್ಚ್ ಅನ್ನೋ ಒಂದು ಪದ ಹೇಗೆ ಬಂತು ಅಂತಂದರೆ ರೀ ಪ್ಲಸ್ ಸರ್ಚ್ ಎಂಬ ಎರಡು ಒಂದು ಪದಗಳ ಅರ್ಥದಿಂದ ರಿಸರ್ಚ್ ಅನ್ನೋ ಒಂದು ಪದ ಬಂತು. ಕನ್ನಡದಲ್ಲಿ ನೋಡೋದಾದರೆ ಮರು ಪ್ಲಸ್ ಹುಡುಕಾಟ ಎಂಬ ಇವು ಎರಡು ಅಕ್ಷರಗಳಿಂದ ಸಂಶೋಧನೆ ಅನ್ನೋ ಒಂದು ಅರ್ಥ ಬರುತ್ತೆ. ಇನ್ನು ಮರು ವಿಚಾರಣೆಯ ಒಂದು ವರ್ತನೆಯನ್ನು ನಾವು ಸಂಶೋಧನೆ ಅಂತ ಹೇಳ್ಬೋದು. ಸತ್ಯಗಳನ್ನು ಹೊರಹೊಮ್ಮಿಸುವ ಪ್ರಯತ್ನ ಅಥವಾ ಕಾರ್ಯಕ್ಕೆ ನಾವು ಸಂಶೋಧನೆ ಅಂತ ಹೇಳ್ತೀವಿ. ವ್ಯವಸ್ಥಿತ ವಿಧಾನ ಮತ್ತು ವೈಜ್ಞಾನಿಕ ವಿಧಾನ ಆಗಿರುತ್ತೆ ಯಾವುದು ಸಂಶೋಧನೆ. ಇನ್ನು ಸಂಶೋಧನೆ ಮೇನ್ ಮಾಡುವಂಥ ಒಂದು ಉದ್ದೇಶ ಅಥವಾ ಸಂಶೋಧನೆಯ ಒಂದು ಮುಖ್ಯವಾದ ಅರ್ಥ ಏನು ಅಂತಂದರೆ ಗೊತ್ತಿದ್ದ ಕಡೆಯಿಂದ ಗೊತ್ತಿರದ ಕಡೆಗೆ ಹೋಗುವುದನ್ನು ನಾವು ಸಂಶೋಧನೆ ಅಂತ ಹೇಳ್ತೀವಿ. ಈಗ ಇದಿಷ್ಟು ಸಂಶೋಧನೆಯ ಒಂದು ಅರ್ಥ. ಈಗ ಸಂಶೋಧನೆಯ ಉದ್ದೇಶಗಳ ಬಗ್ಗೆ ನೋಡೋಣ. ಸಂಶೋಧನೆ ಅರ್ಥ ತಿಳ್ಕೊಂಡ್ವಿ. ಸಂಶೋಧನೆ ಉದ್ದೇಶಗಳು, ಸಂಶೋಧನೆ ನಾವು ಯಾಕೆ ಮಾಡಬೇಕು, ಸಂಶೋಧನೆಯಿಂದ ನಮಗೇನು ಬೆನಿಫಿಟ್ಟು, ಅದರ ಬಗ್ಗೆ ಈಗ ನೋಡೋಣ. ಮೊದಲನೇದಾಗಿ, ಹೊಸ ವಿದ್ಯಮಾನದೊಂದಿಗೆ ಪರಿಚಯವನ್ನು ಪಡೆಯಲು ಅಥವಾ ಅಭಿವೃದ್ಧಿಪಡಿಸಿ ಒಂದು ವಿದ್ಯಮಾನದ ಹೊಸ ಒಳನೋಟವನ್ನು ಗಮನಿಸುವ ಕುರಿತು ನಾವು ಸಂಶೋಧನೆಯನ್ನು ಮಾಡಬೇಕು. ಅಂದರೆ ಈಗ ಕರೆಂಟಲ್ಲಿ ಏನಾದರೂ ಇಶ್ಯೂ ನಡೀತಾ ಇದ್ದರೆ ಅದರ ಬಗ್ಗೆ ತಿಳ್ಕೊಳ್ಳೋ ಸಲುವಾಗಿ ಅಥವಾ ಆ ಒಂದು ಇಶ್ಯೂಗೆ ಏನಾದರೂ ಒಂದು ಸೊಲ್ಯೂಷನ್ನ ಕೊಡೋ ಸಲುವಾಗಿ ನಾವು ಸಂಶೋಧನೆಯನ್ನು ಮಾಡಬೇಕು. ನೆಕ್ಸ್ಟ್ ಸೆಕೆಂಡು, ಅಸ್ತಿತ್ವದಲ್ಲಿರುವ ಜ್ಞಾನವನ್ನು ಪರಿಶೀಲಿಸಿ ಮತ್ತು ಸಂಶ್ಲೇಷಿಸಲು ಸಂಶೋಧನೆಯನ್ನು ಮಾಡ್ತೀವಿ. ಇಲ್ಲಿ ಅಸ್ತಿತ್ವದಲ್ಲಿರುವ ಜ್ಞಾನ ಅಂತಂದರೆ ಈಗ ಆಲ್ರೆಡಿ ನಮ್ಮಲ್ಲಿ ಜ್ಞಾನ ಇದೆ, ಒಂದು ಐಡಿಯಾ ಬಂದಿದೆ ನಮ್ಮ ತಲೆ ಒಳಗೆ, ಏನಾದರೂ ಒಂದು ಇನ್ನೋವೇಷನ್ ಮಾಡಬೇಕು ಅಂಥೇಳಿ. ಆ ಒಂದು ಐಡಿಯಾಕ್ಕೆ ಏನೇನು ಬೇಕು ಅಂತೇಳ್ಬಿಟ್ಟು ನಾವು ಸಂಶ್ಲೇಷಣೆ ಮಾಡಬೇಕು. ಇಲ್ಲಿ ಸಂಶ್ಲೇಷಣೆ ಅಂತಂದರೆ ನಮ್ಮಲ್ಲಿ ಇರುವಂಥ ಒಂದು ನಾಲೆಜ್ನ ಬಿಡಿ ಬಿಡಿ ಭಾಗಗಳಾಗಿ ಡಿವೈಡ್ ಮಾಡೋದು. ಅನಾಲಿಸಿಸ್ ಅಂತಂದರೆ ವಿಶ್ಲೇಷಣೆ. ಅನಾಲಿಸಿಸ್ ಅಂತಂದರೆ ಬಿಡಿ ಬಿಡಿ ಭಾಗಗಳನ್ನು ನಾವು ಕೂಡಿಸೋದನ್ನು ನಾವು ಅನಾಲಿಸಿಸ್, ವಿಶ್ಲೇಷಣೆ ಅಂತೀವಿ. ಸಂಶ್ಲೇಷಣೆ ಅದಕ್ಕೆ ವಿರುದ್ಧ, ಅಂದರೆ ನಮ್ಮಲ್ಲಿರುವಂಥ ಜ್ಞಾನನ ತುಂಡು ತುಂಡಾಗಿ ಮಾಡುವಂಥದ್ದು. ಎಕ್ಸಾಂಪಲಿಗೆ ಏನಾದರೂ ನಾವು ಒಂದು ಐಡಿಯಾ ಅಥವಾ ಇನ್ನೋವೇಷನ್ ಕಂಡುಹಿಡಬೇಕು ಅಂದ್ಕೊಂಡಿರ್ತೀವಿ. ಆ ಒಂದು ಹೊಸ ಸೈನ್ಸ್ ಇನ್ನೋವೇಷನ್ಗೆ ನಾವು ಥಿಯರೀಸ್ನ ಡಿವೈಡ್ ಮಾಡ್ತೀವಿ ಅಥವಾ ಟಾಪಿಕ್ಸ್ನ ಆ ಒಂದು ಇನ್ನೋವೇಷನ್ಗೆ ಏನೇನು ಅಪ್ಲಿಕೇಬಲ್ ಆಗ್ಬೋದು ಅಂತ ಈ ರೀತಿಯಾಗಿ ಆಲ್ರೆಡಿ ನಮ್ಮಲ್ಲಿ ಇದ್ದಂಥ ಜ್ಞಾನವನ್ನು ನಾವು ಬಳಸಿ ಸಂಶೋಧನೆಯನ್ನು ಮಾಡ್ತೀವಿ. ನೆಕ್ಸ್ಟ್, ಅಸ್ತಿತ್ವದಲ್ಲಿರುವ ಕೆಲವು ಪರಿಸ್ಥಿತಿ ಅಥವಾ ಸಮಸ್ಯೆಯನ್ನು ತನಿಖೆ ಮಾಡಲು. ಈಗ ಇರುವಂಥ ಒಂದು ಪ್ರಾಬ್ಲಮ್ಸ್ನ ನಾವು ಎಂಕ್ವೈರಿ ಮಾಡೋ ಸಲುವಾಗಿ ಸಂಶೋಧನೆಯನ್ನು ಮಾಡ್ತೀವಿ. ಸಮಸ್ಯೆಗೆ ಪರಿಹಾರಗಳನ್ನು ನೀಡಲು ನಾವು ಸಂಶೋಧನೆಯನ್ನು ಮಾಡ್ತೀವಿ. ಹೊಸ ವಿಧಾನ ಅಥವಾ ವ್ಯವಸ್ಥೆಯನ್ನು ನಿರ್ಮಿಸಲು ಅಥವಾ ರಚಿಸಲು. ಈಗ ಎಕ್ಸಾಂಪಲಿಗೆ ಕರೋನಾ ಸಿಚುವೇಷನಲ್ಲಿ ಟೀಚಿಂಗ್ ಮಾಡೋಕ್ಕೆ ಭಾಳಷ್ಟು ಪ್ರಾಬ್ಲಮ್ ಆಯಿತು. ಆ ಒಂದು ಸಿಚುವೇಷನಲ್ಲಿ ಟೀಚಿಂಗ್ ಯಾವ ಥರ ಮಾಡ್ಬೋದು, ಲೈಕ್ ಜೂಮ್ ಆ್ಯಪು, ಆಮೇಲೆ ಗೂಗಲ್ ಮೀಟ್, ಟೀಚ್ಮೆಂಟ್ ಆ್ಯಪು, ಕ್ಲಾಸ್ ಪ್ಲಸ್, ಈ ಥರ ಹೊಸ ಆ್ಯಪ್ಗಳು ಇರುವಂಥ ಒಂದು ಪ್ರಾಬ್ಲಮ್ಗೆ ನೀಡ್ ಏನಿದೆ ಅದ್ರ ಬಗ್ಗೆ ನಾವು ಸಂಶೋಧನೆಯನ್ನು ಮಾಡ್ತೀವಿ. ಹೊಸ ಜ್ಞಾನವನ್ನು ರಚಿಸಿಕೊಳ್ಳಲು. ಈಗ ರಿಸರ್ಚ್ ಮೇನ್ ಪರ್ಪಸ್ಸು ನಾವು ಜ್ಞಾನವನ್ನು ತಗೊಳ್ಳೋ ಸಲುವಾಗಿ ಮಾಡ್ತೀವಿ. ಇದಿಷ್ಟು ಸಂಶೋಧನೆಯ ಉದ್ದೇಶಗಳು. ಈಗ ಸಂಶೋಧನೆ ಬಗ್ಗೆ ತಿಳ್ಕೊಂಡ್ವಿ, ಸಂಶೋಧನೆಯ ಒಂದು ಉದ್ದೇಶಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ಸಂಶೋಧನೆಯಲ್ಲಿ ಮುಖ್ಯವಾಗಿ ಬರುವಂಥ ವಿಧಗಳು ಅಂತಂದರೆ ಮೊದಲನೇದಾಗಿ ಪರಿಮಾಣಾತ್ಮಕ ಸಂಶೋಧನೆ, ಇಂಗ್ಲೀಷಲ್ಲಿ ಕ್ವಾಂಟಿಟೇಟಿವ್ ರಿಸರ್ಚ್ ಅಂತ ಹೇಳ್ತೀವಿ. ಇದಕ್ಕೆ ಇನ್ನೊಂದು ಹೆಸರು ಸ್ಟ್ರಕ್ಚರ್ಡ್ ರಿಸರ್ಚ್ ಅಂತಲೂ ಹೇಳ್ತಾರೆ. ಎಕ್ಸಾಮಲ್ಲಿ ಆಲ್ಟರ್ನೇಟಿವ್ ಟರ್ಮ್ಸ್ ಮೇಲೆ ಕೂಡ ಕ್ವಶನ್ಸ್ ಕೇಳಿದ್ದಾರೆ. ಇಲ್ಲಿ ಕ್ವಾಂಟಿಟೇಟಿವ್ ರಿಸರ್ಚ್ ಅಂದರೆ ಏನಂತಂದರೆ ಮೇನ್ ಈ ಒಂದು ಕ್ವಾಂಟಿಟೇಟಿವ್ ರಿಸರ್ಚಲ್ಲಿ ಫ್ಯಾಕ್ಟ್ಸು, ಫಿಗರ್ಸ್ ಆ್ಯಂಡ್ ನಂಬರ್ಸ್ನ ಯೂಸ್ ಮಾಡಿಬಿಟ್ಟು ಈ ಒಂದು ರಿಸರ್ಚ್ನ ಮಾಡ್ತಾರೆ. ಪರಿಮಾಣಾತ್ಮಕ ಸಂಶೋಧನೆಯು ವ್ಯವಸ್ಥಿತ ಪ್ರಾಯೋಗಿಕವಾಗಿದೆ. ಇಲ್ಲಿ ಪ್ರಾಕ್ಟಿಕಲ್ ನೇಚರಲ್ಲಿರುತ್ತೆ. ನಂಬರ್ಸ್ನ ಯೂಸ್ ಮಾಡಿಬಿಟ್ಟು ಈ ಒಂದು ಸಂಶೋಧನೆಯನ್ನು ಮಾಡಲಾಗುತ್ತೆ. ಈ ಕ್ವಾಂಟಿಟೇಟಿವ್ ರಿಸರ್ಚ್ ಯಾವಾಗಲೂ ಡಿಡಕ್ಟಿವ್ ಆಗಿರುತ್ತೆ. ಮುಂದೆ ಡಿಡಕ್ಟಿವ್ ರಿಸರ್ಚ್ ಅಂದರೆ ಏನು ಅದ್ರ ಬಗ್ಗೆ ನಾವು ನೋಡೋಣ. ಈಗ ಸುಮ್ಮನೆ ಡಿಡಕ್ಟಿವ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತ್ರ ತಿಳ್ಕೊಂಡ್ರೆ ಸಾಕು. ಇದಿಷ್ಟು ಕ್ವಾಂಟಿಟೇಟಿವ್ ರಿಸರ್ಚ್. ಕ್ವಾಂಟಿಟೇಟಿವ್ ರಿಸರ್ಚಲ್ಲಿ ಮೇನ್ ಏನು ಸರ್, ಇಲ್ಲಿ ನಾವು ಏನು ಯೂಸ್ ಮಾಡ್ತೀವಿ, ಇಲ್ಲಿ ನಂಬರ್ಗಳನ್ನ ಯೂಸ್ ಮಾಡ್ತೀವಿ.
ನೆಕ್ಸ್ಟ್ ರಿಸರ್ಚ್ ಕ್ವಾಲಿಟೇಟಿವ್ ರಿಸರ್ಚ್, ಕನ್ನಡದಲ್ಲಿ ಗುಣಾತ್ಮಕ ಸಂಶೋಧನೆ. ಇಂಗ್ಲೀಷಲ್ಲಿ ಆಲ್ಟರ್ನೇಟಿವ್ ನೇಮ್ ಅನ್ಸ್ಟ್ರಕ್ಚರ್ಡ್ ರಿಸರ್ಚ್ ಅಂತಲೂ ಕ್ವಾಲಿಟೇಟಿವ್ ರಿಸರ್ಚ್ಗೆ ಕರೀತಾರೆ. ಈ ಗುಣಾತ್ಮಕ ಸಂಶೋಧನೆಯು ನೈಸರ್ಗಿಕವಾದ ವಿಚಾರಣೆಯ ಪ್ರಕ್ರಿಯೆಯಾಗಿದ್ದು ಅದು ಆಳವಾಗಿ ಹುಡುಕುತ್ತದೆ. ಏನು ಹುಡುಕುತ್ತದೆ? ಜ್ಞಾನವನ್ನು ಹುಡುಕುತ್ತದೆ. ಸೊ ಕ್ವಾಲಿಟೇಟಿವ್ ರಿಸರ್ಚ್ ಮೇನ್ ಏನಂತಂದ್ರೆ ನ್ಯಾಚುರಲ್ ಆಗಿರುತ್ತೆ. ಇದು ಇನ್ಫಾರ್ಮೇಷನ್ ಅಥವಾ ನಾಲೆಜ್ನ ಡೀಪಾಗಿ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಯಾಕೆ ಅಂತಂದರೆ ಇಲ್ಲಿ ನಂಬರ್ಸ್ ಇರಲ್ಲ, ನಂಬರ್ಸ್ ಮೇಲೆ ಜಡ್ಜ್ ಮಾಡೋಕ್ಕಾಗಲ್ಲ. ಹಾಗಾಗ್ಬಿಟ್ಟು ಅದು ಡೀಪ್ ಎಲ್ಲಿವರೆಗೂ ನಾಲೆಜ್ ಸಿಗುತ್ತೋ ಅಲ್ಲಿವರೆಗೂ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಯಾವುದು ಕಲೆಕ್ಟ್ ಮಾಡ್ಕೊಳ್ಳುತ್ತೆ? ಇಲ್ಲಿ ಕ್ವಾಲಿಟೇಟಿವ್ ರಿಸರ್ಚ್. ನೆಕ್ಸ್ಟ್ ಸಾಮಾಜಿಕ ವಿದ್ಯಮಾನಗಳನ್ನು ಅವುಗಳ ನೈಸರ್ಗಿಕ ನೆಲೆಯಲ್ಲಿ ಅರ್ಥ ಮಾಡಿಕೊಳ್ಳುವಂಥದ್ದು. ಕರೆಂಟ್ ಸಮಾಜದಲ್ಲಿ ಏನೇನು ಇಶ್ಯೂಸ್ ನಡ್ತಾ ಇದ್ದಾವೆ ಅವುಗಳನ್ನ ನ್ಯಾಚುರಲ್ ಆಗಿ ಸುಮ್ಮನೆ ಜಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಸಲುವಾಗಿ ಕ್ವಾಲಿಟೇಟಿವ್ ರಿಸರ್ಚನ್ನ ಕಂಡಕ್ಟ್ ಮಾಡ್ತಾರೆ. ಇದು ಸಾಮಾಜಿಕ ವಿದ್ಯಮಾನಗಳ ಏನು ಎನ್ನುವುದಕ್ಕಿಂತ ಏಕೆ ಎಂಬುದರ ಮೇಲೇ ಕೇಂದ್ರೀಕರಿಸುತ್ತದೆ ಮತ್ತು ಅವಲಂಬಿಸಿದೆ. ಇಲ್ಲಿ ಏನು ಅನ್ನೋದು ಯಾಕೆ ಯೂಸ್ ಆಗಲ್ಲ ಅಂತಂದರೆ ಇದು ಕ್ವಾಲಿಟೇಟಿವ್ ರಿಸರ್ಚ್. ಏನು ಅನ್ನೋದು ನಾವು ಯಾವಾಗ ಯೂಸ್ ಮಾಡ್ತೀವಿ? ನಂಬರ್ಸ್. ಇಲ್ಲಿ ನಂಬರ್ಸ್ ಅಂತ ಬಂತು ಅಂತಂದರೆ ಯಾವುದಾಗುತ್ತೆ? ಕ್ವಾಂಟಿಟೇಟಿವ್ ರಿಸರ್ಚ್ ಆಗುತ್ತೆ. ಸೊ ಇಲ್ಲಿ ಏಕೆ? ಯಾಕಂದರೆ ನಾವು ಜಸ್ಟ್ ನ್ಯಾಚುರಲಾಗಿ ಇಲ್ಲಿ ಇನ್ಫಾರ್ಮೇಷನ್ ತಗೊತಾ ಇದ್ದೀವಿ. ಸೊ ಇಲ್ಲಿ ಏಕೆ ಅನ್ನೋದ್ರ ಮೇಲೆ ಟೋಟಲಿ ಡಿಪೆಂಡ್ ಆಗಿರುತ್ತೆ. ಯಾವುದು ಡಿಪೆಂಡ್ ಆಗಿರುತ್ತೆ? ಕ್ವಾಲಿಟೇಟಿವ್ ರಿಸರ್ಚು ಏಕೆ ಎಂಬುದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಒಂದು ಕ್ವಾಲಿಟೇಟಿವ್ ರಿಸರ್ಚಲ್ಲಿ ಏನೇನು ಬರುತ್ತೆ ಹಾಗಾದರೆ? ಈ ಒಂದು ಕ್ವಾಲಿಟೇಟಿವ್ ರಿಸರ್ಚಲ್ಲಿ ಅಬ್ಸರ್ವೇಷನ್, ವೀಕ್ಷಣೆ, ಸಂದರ್ಶನ, ಇಂಟರ್ವ್ಯೂ ಇವೆಲ್ಲನೂ ಕ್ವಾಲಿಟೇಟಿವ್ ರಿಸರ್ಚಲ್ಲಿ ಬರುತ್ತೆ. ಕ್ವಾಲಿಟೇಟಿವ್ ಮತ್ತು ಕ್ವಾಂಟಿಟೇಟಿವಲ್ಲಿ ಯಾವ್ಯಾವ ಇದಾವಂತ ಈಗ ಮುಂದೆ ನೋಡೋಣ. ಕ್ವಾಲಿಟೇಟಿವ್ ರಿಸರ್ಚಲ್ಲಿ ನಾವು ನಂಬರ್ಸ್ನ ಯೂಸ್ ಮಾಡಲ್ಲ, ಕ್ವಾಂಟಿಟೇಟಿವ್ ರಿಸರ್ಚಲ್ಲಿ ಮಾತ್ರ ನಂಬರ್ಸ್ನ ಯೂಸ್ ಮಾಡ್ತೀವಿ. ಇದು ಇಂಡಕ್ಟಿವ್ ಇನ್ ನೇಚರ್ ಆಗಿರುತ್ತೆ. ಕ್ವಾಂಟಿಟೇಟಿವ್ ಯಾವುದಾಗಿರುತ್ತೆ? ಡಿಡಕ್ಟಿವ್ ಇನ್ ನೇಚರ್ ಆಗಿರುತ್ತೆ. ಸೊ ಈಗ ಕ್ವಾಂಟಿಟೇಟಿವ್ ಮತ್ತು ಕ್ವಾಲಿಟೇಟಿವ್ ಇವೆರಡುಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ಕ್ವಾಂಟಿಟೇಟಿವ್ ಮತ್ತು ಕ್ವಾಲಿಟೇಟಿವ್ಗಳಲ್ಲಿ ಯಾವ ಯಾವ ವಿಧಗಳು ಬರುತ್ತೆ ಅನ್ನೋದ್ರ ಬಗ್ಗೆ ಈಗ ನೋಡೋಣ. ಕ್ವಾಂಟಿಟೇಟಿವ್ ರಿಸರ್ಚಲ್ಲಿ ಅನಲೈಟಿಕಲ್ ರಿಸರ್ಚ್, ಡಿಡಕ್ಟಿವ್ ರಿಸರ್ಚ್, ಎಕ್ಸ್ಪೆರಿಮೆಂಟಲ್ ರಿಸರ್ಚ್, ಎಕ್ಸ್ಪೋಸ್ಟ್ ಫ್ಯಾಕ್ಟರ್ ರಿಸರ್ಚ್, ಕ್ವಾಸಿ ಎಕ್ಸ್ಪೆರಿಮೆಂಟ್, ಕೋರಿಲೇಷನ್, ಸೈಂಟಿಫಿಕ್ ರಿಸರ್ಚ್, ಕಾಜುವಲ್ ಕಂಪ್ಯಾರಿಟಿವ್ ರಿಸರ್ಚ್, ಪ್ಯಾರಾಮೆಟ್ರಿಕ್ ಟೆಸ್ಟ್ಸು, ರೇಷಿಯೋ ಆ್ಯಂಡ್ ಇಂಟರ್ವೆಲ್ಸ್ ಇವಿಷ್ಟೂ ಕ್ವಾಂಟಿಟೇಟಿವ್ ರಿಸರ್ಚಲ್ಲಿ ಬರುವಂಥ ಒಂದು ಮೆಥಡ್ಸ್. ನೆಕ್ಸ್ಟ್ ಕ್ವಾಲಿಟೇಟಿವ್ ರಿಸರ್ಚ್. ಕ್ವಾಲಿಟೇಟಿವ್ ರಿಸರ್ಚಲ್ಲಿ ಅಪ್ಲೈಡ್ ರಿಸರ್ಚ್, ಆ್ಯಕ್ಷನ್ ರಿಸರ್ಚ್, ಹಿಸ್ಟಾರಿಕಲ್ ರಿಸರ್ಚ್, ಫಂಡಮೆಂಟಲ್ ರಿಸರ್ಚ್, ಡಿಸ್ಕ್ರಿಪ್ಟಿವ್ ರಿಸರ್ಚ್, ಇಂಡಕ್ಟಿವ್ ರಿಸರ್ಚ್, ಕೇಸ್ ಸ್ಟಡಿ, ಎಥನೋಗ್ರಫಿ, ಇಂಟರ್ವ್ಯೂ ಮತ್ತು ಫೋಕಸ್ ಗ್ರೂಪ್ ಇವೆಲ್ಲನೂ ಕ್ವಾಲಿಟೇಟಿವ್ ರಿಸರ್ಚಲ್ಲಿ ಬರುತ್ತೆ. ಎಕ್ಸಾಮಲ್ಲಿ ಕೇಳಿದ್ದಾರೆ ಕ್ವಾಲಿಟೇಟಿವ್ ರಿಸರ್ಚ್ ಯಾವುದು, ಕ್ವಾಂಟಿಟೇಟಿವ್ ರಿಸರ್ಚ್ ಯಾವುದು ಅಂತ ಎಕ್ಸಾಮಲ್ಲಿ 2 ಸಲ ಕ್ವಶನ್ಸ್ ರೈಸ್ ಆಗಿದ್ದೆ. ಸೊ ಇವಿಷ್ಟು ಈ ಒಂದು ಚಾರ್ಟ್ ಏನು ಹಾಕಿದ್ದೀನಲ್ವ ಇದಿಷ್ಟು ನೀವು ಶಾರ್ಟಾಗಿ ಬರ್ಕೊಂಡ್ರೆ ಸಾಕು, ಈಸಿಯಾಗಿ ನಿಮಗೆ ನೆನಪಿರುತ್ತೆ. ಈಗ ಇವೆಲ್ಲ ಟೈಪ್ಸ್ ಏನಿದಾವಲ್ಲ ಇವೆಲ್ಲ ಟೈಪ್ಸ್ಗಳ ಬಗ್ಗೆ ಮೇನ್ ಎಕ್ಸಾಮಲ್ಲಿ ಯಾವ ಒಂದು ಟೈಪ್ಸ್ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ ಆ ಒಂದು ಟೈಪ್ಸ್ ಮಾತ್ರ ತೊಗೊಂಡಿದ್ದೀನಿ. ಕಂಪ್ಲೀಟಾಗಿ ಟೈಪ್ಸ್ ಆಫ್ ರಿಸರ್ಚ್ ಟೀಚ್ ಮಾಡಬೇಕು ಅಂತಂದರೆ ಅರೌಂಡ್ 40 ಅಬೌವ್ ಇದ್ದಾವೆ ಟೈಪ್ಸ್ ಆಫ್ ರಿಸರ್ಚ್. ಅವೆಲ್ಲನೂ ಅವಶ್ಯಕತೆ ಇಲ್ಲ. ಈಗಿರೋ ಒಂದು ಶಾರ್ಟೇಜ್ ಟೈಮಲ್ಲಿ ಎಕ್ಸಾಮ್ ಪರ್ಪಸ್ಸು ಈಗಾಗಲೇ ಯಾವ ಒಂದು ಟೈಪ್ಸ್ ಆಫ್ ರಿಸರ್ಚ್ ಕೇಳಿದ್ದಾರೆ ಅವುಗಳನ್ನ ಮಾತ್ರ ನಾನು ತೊಗೊಂಡ್ಬಿಟ್ಟು ಈಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಫಸ್ಟು ಯಾವುದು ಬರುತ್ತೆ ಸೇಮ್ ಅದನ್ನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇಲ್ಲಿ. ಟೈಪ್ಸ್ ಆಫ್ ರಿಸರ್ಚ್ ಮೆಥಡಾಲಜಿಯಲ್ಲಿ ಕ್ವಾಂಟಿಟೇಟಿವಲ್ಲಿ ಕೋರಿಲೇಷನ್ನು, ಆಮೇಲೆ ಸರ್ವೆ ಮೆಥಡು, ಆಮೇಲೆ ಕಾಜುವಲ್ ಕಂಪ್ಯಾರಿಟಿವು, ಸಿಂಗಲ್ ಸಬ್ಜೆಕ್ಟು, ಎಕ್ಸ್ಪೆರಿಮೆಂಟಲ್ ಮತ್ತು ಕ್ವಾಸಿ ಎಕ್ಸ್ಪೆರಿಮೆಂಟು ಇವಿಷ್ಟು ಯಾವುದರಲ್ಲಿ ಬರುತ್ತೆ? ಕ್ವಾಂಟಿಟೇಟಿವ್ ರಿಸರ್ಚಲ್ಲಿ ಬರುತ್ತೆ. ಮೇಲ್ಗಡೆ ನೋಡಿರಿ, ಕಂಟೆಂಟ್ ಅನಾಲಿಸಿಸು, ಹಿಸ್ಟೋರಿಕಲ್ಲು, ಎಥನೋಗ್ರಾಫಿ, ನರೇಟಿವ್, ಫೆನಾಮಾಲಜಿಕಲ್, ಗ್ರೌಂಡೆಡ್ ಥಿಯರಿ, ಕೇಸ್ ಸ್ಟಡಿ, ಆ್ಯಕ್ಷನ್ ಇವೆಲ್ಲನೂ ಕ್ವಾಲಿಟೇಟಿವ್ ರಿಸರ್ಚಲ್ಲಿ ಬರುತ್ತೆ. ಈಗ ಎಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ರಿಸರ್ಚ್, ಮೂಲ ಸಂಶೋಧನೆ. ಈ ಒಂದು ಮೂಲ ಸಂಶೋಧನೆಗೆ ಇಂಗ್ಲೀಷಲ್ಲಿ ಬೇಸಿಕ್ ರಿಸರ್ಚ್ ಅಂತಾರೆ, ಪ್ಯೂರ್ ರಿಸರ್ಚ್ ಅಂತಾರೆ, ಫಂಡಮೆಂಟಲ್ ರಿಸರ್ಚ್ ಅಂತಲೂ ಕರೀತಾರೆ. ಎಕ್ಸಾಮಲ್ಲಿ ಈ ಒಂದು ಆಲ್ಟರ್ನೇಟಿವ್ ನೇಮ್ಸ್ ಮೇಲೆ ಕ್ವಶನ್ಸ್ ಕೇಳಿದರೆ
ಬೇಸಿಕ್ ರಿಸರ್ಚ್ಗೆ ಇನ್ನೊಂದು ಹೆಸರು ಯಾವುದು, ಫಂಡಮೆಂಟಲ್ಗೆ ಇನ್ನೊಂದು ಹೆಸರು ಯಾವುದು ಅಂತಲೂ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಇಲ್ಲಿ ಮೂಲಭೂತ ಅಥವಾ ಶುದ್ಧ ಸಂಶೋಧನೆ ಅಥವಾ ಪರಿಕಲ್ಪನಾ ಸಂಶೋಧನೆ ಅಂತ ಕನ್ನಡದಲ್ಲಿ ಆಲ್ಟರ್ನೇಟಿವ್ಸ್ ವರ್ಡ್ಸ್. ಈ ಒಂದು ಸಂಶೋಧನೆಯನ್ನು ನಾವು ಯಾಕೆ ಮಾಡ್ತೀವಿ ಅಂತಂದರೆ ಹೊಸ ಜ್ಞಾನವನ್ನು ಪಡೆದುಕೊಳ್ಳೋ ಸಲುವಾಗಿ ಬೇಸಿಕ್ ರಿಸರ್ಚ್ನ ನಾವು ಇಲ್ಲಿ ಮಾಡ್ತೇವೆ. ಏಕೆ, ಏನು, ಹೇಗೆ ಎಂಬುದಕ್ಕೆ ಉತ್ತರವನ್ನು ಕಂಡುಕೊಳ್ಳುವ ಸಲುವಾಗಿ ಈ ಒಂದು ಬೇಸಿಕ್ ರಿಸರ್ಚ್ನ ನಾವು ಫೈಂಡ್ ಔಟ್ ಮಾಡ್ತೀವಿ. ಇದು ಅಡ್ವಾನ್ಸ್ಮೆಂಟ್ ಆಫ್ ಎ ಥಿಯರಿ. ಯಾಕಂದರೆ ಈ ಒಂದು ರಿಸರ್ಚಿಂದ ಒಂದು ಥಿಯರಿನ ನಾವು ಜನರಲೈಸೇಷನ್ ಮಾಡ್ತೀವಿ, ಫಾರ್ಮ್ ಮಾಡ್ತೀವಿ ಬೇಸಿಕ್ ರಿಸರ್ಚಿಂದ. ಈ ಒಂದು ರಿಸರ್ಚ್ನ ಯಾಕೆ ಮಾಡ್ತಾರೆ, ಇದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಸಲುವಾಗಿ ಅಂತ ಮಾಡೋಂಗಿಲ್ಲ, ಜಸ್ಟ್ ಫಾರ್ ಸೇಕ್ ಆಫ್ ನಾಲೆಜ್, ಜ್ಞಾನವನ್ನು ಪಡೆದುಕೊಳ್ಳೋ ಸಲುವಾಗಿ ರಿಸರ್ಚ್ ಮಾಡ್ತಾರೆ. ಉದಾಹರಣೆಗಾಗಿ ನೋಡೋದಾದರೆ ನ್ಯೂಟನ್ ಚಲನಗಳ ನಿಯಮ, ಅವರು ನಾಲೆಜ್ ಪರ್ಪಸ್ ಆಗಿ ಈ ಒಂದು ನಿಯಮವನ್ನು ಅವರು ಸಂಶೋಧನೆ ಮಾಡಿದರು. ಅಲ್ಲಿ ಸಮಸ್ಯೆಯನ್ನು ಕಂಡುಹಿಡಿಬೇಕು, ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಬೇಕು ಅಂತ ಅವರು ಸಂಶೋಧನೆ ಮಾಡಲಿಲ್ಲ, ಅವರ ಒಂದು ಜ್ಞಾನವನ್ನು ತಿಳ್ಕೋಬೇಕು ಅನ್ನೋ ಸಲುವಾಗಿ ಸಂಶೋಧನೆಯನ್ನು ಮಾಡಿದರು. ಇದಿಷ್ಟು ಯಾವ ರಿಸರ್ಚ್ ಇದು, ಬೇಸಿಕ್ ರಿಸರ್ಚ್. ಯಾವುದ್ರ ಸಲುವಾಗಿ ಮಾಡ್ತೀವಿ ನಾವಿಲ್ಲಿ, ಜ್ಞಾನವನ್ನು ಪಡೆದುಕೊಳ್ಳೋ ಸಲುವಾಗಿ ಬೇಸಿಕ್ ರಿಸರ್ಚನ್ನ ಫೈಂಡ್ ಮಾಡ್ತೀವಿ. ಬೇಸಿಕ್ ರಿಸರ್ಚ್ ಆಲ್ಟರ್ನೇಟಿವ್ ನೇಮ್ಸ್ ಯಾವುದು, ಪ್ಯೂರ್ ರಿಸರ್ಚ್, ಫಂಡಮೆಂಟಲ್ ರಿಸರ್ಚ್ ಅಂತಲೂ ಬೇಸಿಕ್ ರಿಸರ್ಚ್ಗೆ ಕರಿತೀವಿ. ಇದಿಷ್ಟು ಬೇಸಿಕ್ ರಿಸರ್ಚ್ ಬಗ್ಗೆ ಡೀಟೇಲ್ಸ್. ನೆಕ್ಸ್ಟು ಅನ್ವಯಿಕ ಸಂಶೋಧನೆ, ಇಂಗ್ಲೀಷಲ್ಲಿ ಅಪ್ಲೈಡ್ ರಿಸರ್ಚ್ ಅಂತ ಹೇಳ್ತೀವಿ. ನಿರ್ದಿಷ್ಟ ಸಮಸ್ಯೆಯನ್ನು ಪರಿಹರಿಸಲು ಮಾಡುತ್ತಾರೆ. ಯಾವುದಕ್ಕಾಗಿ ಮಾಡುತ್ತಾರೆ, ನಿರ್ದಿಷ್ಟ ಸಮಸ್ಯೆಯನ್ನು ಪರಿಹರಿಸಲು ಈ ಒಂದು ಸಂಶೋಧನೆಯನ್ನು ಮಾಡ್ತಾರೆ. ಮೂಲಭೂತ ಸಂಶೋಧನೆಯಲ್ಲಿಯ ಪರಿಕಲ್ಪನೆಗಳನ್ನು ಅಳವಡಿಸಿಕೊಂಡು ಈ ಒಂದು ಪರಿಹಾರವನ್ನು ಕಂಡುಕೊಳ್ತಾರೆ. ನಾವು ಬೇಸಿಕ್ ರಿಸರ್ಚಲ್ಲಿ ಏನು ಥಿಯರಿನ ಫೈಂಡ್ ಔಟ್ ಮಾಡಿದ್ವಲ್ವ, ಆ ಒಂದು ಥಿಯರಿಗಳನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಕೊಡುತ್ತೆ. ಯಾವುದು ಕೊಡುತ್ತೆ, ಅಪ್ಲೈಡ್ ರಿಸರ್ಚ್ ಕೊಡುತ್ತೆ. ಯಾವುದನ್ನು ಯೂಸ್ ಮಾಡ್ಕೊಳ್ಳುತ್ತೆ, ಇಲ್ಲಿ ಫಂಡಮೆಂಟಲ್ ರಿಸರ್ಚಲ್ಲಿ ಇರುವಂಥ ಥಿಯರಿ ಅಥವಾ ಲಾಗಳನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಪ್ರಾಬ್ಲಮ್ಸ್ಗಳಿಗೆ, ಸ್ಪೆಸಿಫಿಕ್ ಪ್ರಾಬ್ಲಮ್ಸ್ಗಳಿಗೆ ಈ ಒಂದು ಅಪ್ಲೈಡ್ ರಿಸರ್ಚ್ ಸೊಲ್ಯೂಷನ್ನ ಕಂಡುಹಿಡಿಯುತ್ತೆ. ಇದು ಪ್ರಾಕ್ಟಿಕಲ್ ಇನ್ ನೇಚರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ವಿಮಾನಗಳಲ್ಲಿ ವಿಮೋಚನಾ ಸಿದ್ಧಾಂತವನ್ನು ಬಳಸಿರೋದು, ಆಮೇಲೆ ಥಿಯರಿ ಆಫ್ ರಿಲೇಟಿವಿಟಿ, ಇವೆಲ್ಲಗಳನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದು ಸಮಸ್ಯೆಗಳಿಗೆ ಆ ಒಂದು ಲಾಗಳನ್ನ ಯೂಸ್ ಮಾಡಿಬಿಟ್ಟು ಇನ್ನೋವೇಷನ್ ಅಥವಾ ಒಂದು ಸೊಲ್ಯೂಷನ್ ಕಂಡುಹಿಡಿಯೋದನ್ನು ನಾವು ಅಪ್ಲೈಡ್ ರಿಸರ್ಚ್ ಅಂತ ಹೇಳ್ತೀವಿ. ಯೂಸಸ್ ಬೇಸಿಕ್ ರಿಸರ್ಚ್ ಲಾಸ್ ಫಾರ್ ಸಾಲ್ವಿಂಗ್ ಪ್ರಾಬ್ಲಮ್ಸ್. ಬೇಸಿಕ್ ರಿಸರ್ಚಲ್ಲಿ ಬರುವಂಥ ಲಾಸ್ ಏನಿದಾವಲ್ಲ ಅವುಗಳನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡುತ್ತೆ. ಯಾವುದು ಸಾಲ್ವ್ ಮಾಡುತ್ತೆ, ಅಪ್ಲೈಡ್ ರಿಸರ್ಚ್. ಇದಿಷ್ಟು ಅನ್ವಯಿಕ ಸಂಶೋಧನೆ. ಅನ್ವಯಿಕ ಸಂಶೋಧನೆ ಅಂದರೆ ಇಷ್ಟೇ, ಬೇಸಿಕ್ ರಿಸರ್ಚಲ್ಲಿ ಇರುವಂಥ ನಿಯಮಗಳು ಅಥವಾ ಪರಿಕಲ್ಪನೆಗಳನ್ನ ಬಳಸ್ಕೊಂಡ್ಬಿಟ್ಟು ಒಂದು ಸಮಸ್ಯೆಯನ್ನು ಇಲ್ಲಿ ಪರಿಹಾರ ಮಾಡೋ ಸಲುವಾಗಿ ಸಂಶೋಧನೆಯನ್ನು ಮಾಡಲಾಗುತ್ತೆ. ಇದಿಷ್ಟು ಅಪ್ಲೈಡ್ ರಿಸರ್ಚ್. ಇಲ್ಲಿ ಡಿಫ್ರೆನ್ಸ್ ನೋಡ್ರಿ, ಅಪ್ಲೈಡ್ ರಿಸರ್ಚ್ ಮತ್ತು ಬೇಸಿಕ್ ರಿಸರ್ಚ್. ಬೇಸಿಕ್ ರಿಸರ್ಚ್ ಏನಂತಂದರೆ ವೈ ಈಸ್ ದಿಸ್ ಇಂಪಾರ್ಟೆಂಟ್, ಅಂದರೆ ಇದು ಯಾಕೆ ಇಂಪಾರ್ಟೆಂಟು ಅಂದರೆ ಜಸ್ಟ್ ಅದ್ರ ಬಗ್ಗೆ ನಾವು ತಿಳ್ಕೊತಾ ಇದ್ದೀವಿ. ಅದೇ ಅಪ್ಲೈಡ್ ರಿಸರ್ಚಲ್ಲಿ ಹೌ ಕ್ಯಾನ್ ಐ ಯೂಸ್ ದಿಸ್, ಅಂದರೆ ಅದನ್ನು ನಾನು ಹೇಗೆ ಬಳಸ್ಬೋದು, ಅಂದರೆ ಇಲ್ಲಿ ಅಪ್ಲಿಕೇಬಲ್ ನಾಲೆಜ್, ಅದನ್ನು ನಾವು ಯಾವ ರೀತಿ ಅಪ್ಲೈ ಮಾಡ್ಬೋದು, ಅದರಿಂದ ನಾನು ಯಾವ ರೀತಿ ಬಳಸ್ಬೋದು ಅನ್ನೋದಕ್ಕೆ ನಾವು ಅಪ್ಲೈಡ್ ರಿಸರ್ಚ್ನ ಯೂಸ್ ಮಾಡ್ತೀವಿ. ಬೇಸಿಕ್ ರಿಸರ್ಚ್ ಯಾಕೆ, ಜಸ್ಟ್ ನಾಲೆಜ್, ಆ ನಾಲೆಜ್ನ ನಾನು ಹೆಂಗೆ ಯೂಸ್ ಮಾಡ್ಕೊಳ್ಳೋದಲ್ವಾಗಿ ಅಪ್ಲೈಡ್ ರಿಸರ್ಚ್ನ ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಇದಿಷ್ಟು ಬೇಸಿಕ್ ಮತ್ತು ಅಪ್ಲೈಡ್ ರಿಸರ್ಚ್ಗೆ ಡಿಫ್ರೆನ್ಸ್. ಬೇಸಿಕಲ್ಲಿ ಜಸ್ಟ್ ನಾಲೆಜ್ ತಗೊತೀವಿ, ಅಪ್ಲೈಡಲ್ಲಿ ತಗೊಂಡಿರೋವಂಥ ನಾಲೆಜನ್ನ ನಾವು ಅಪ್ಲಿಕೇಶನ್ ಹಾಕ್ಕೊತೀವಿ ಯಾವುದಾದ್ರು ಸಮಸ್ಯೆಗೆ ಅಥವಾ ಏನಾದರೂ ಇನ್ನೋವೇಷನ್ ಸಲುವಾಗಿ ಆ ಒಂದು ನಾಲೆಜ್ನ ಯೂಸ್ ಮಾಡ್ಕೊತೀವಿ. ವಿತೌಟ್ ಬೇಸಿಕ್ ರಿಸರ್ಚ್ ಅಪ್ಲೈಡ್ ರಿಸರ್ಚು ವರ್ಕೌಟ್ ಆಗೋಲ್ಲ, ಯಾಕಂದರೆ ನಮ್ಗೆ ಏನೂ ಗೊತ್ತಿರಲಾರ್ದೆ ನಾವು ಅಪ್ಲೈ ಮಾಡೋಕ್ಕೆ ಬರಲ್ಲ. ನೆಕ್ಸ್ಟ್ ರಿಸರ್ಚ್ ಎಕ್ಸ್ಪೆರಿಮೆಂಟಲ್ ರಿಸರ್ಚ್. ವೆರಿ ಇಂಪಾರ್ಟೆಂಟ್, ಭಾಳ ಕೇರ್ಫುಲ್ಲಾಗಿ ಕೇಳ್ರಿ, ಫುಲ್ ಕನ್ಫ್ಯೂಸ್ ಆಗುತ್ತೆ ಈ ಒಂದು ರಿಸರ್ಚ್. ಪ್ರಾಯೋಗಿಕ ಸಂಶೋಧನೆ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಸೊ ಸಾಮಾನ್ಯವಾಗಿ ಇದು ಊಹೆಯೊಂದಿಗೆ ಪ್ರಾರಂಭಗೊಳ್ಳುತ್ತದೆ, ಅಂದರೆ ಹೈಪೋಥಿಸಿಸ್ ಮೇಲೆ ಇದು ಸ್ಟಾರ್ಟ್ ಆಗುತ್ತೆ. ಡಿಪೆಂಡೆಂಟ್ ವೇರಿಯೇಬಲ್ ಮೇಲೆ ಇಂಡಿಪೆಂಡೆಂಟ್ ವೇರಿಯೇಬಲನ್ನು
ಬದಲಾಯಿಸಿದಾಗ ಯಾವ ಪರಿಣಾಮಗಳಾಗುತ್ತೆ ಎಂಬುದರ ಕುರಿತು ಈ ಒಂದು ಸಂಶೋಧನೆಯನ್ನು ಮಾಡಲಾಗುತ್ತೆ. ಇಲ್ಲಿ ಡಿಪೆಂಡೆಂಟ್ ವೇರಿಯೇಬಲ್ ಮತ್ತು ಇಂಡಿಪೆಂಡೆಂಟ್ ವೇರಿಯೇಬಲ್ ಬಗ್ಗೆ ನಿಮಗೆ ಗೊತ್ತಿದೆ ಅಂತ ನಾನು ಅಂದ್ಕೊತೀನಿ. ಇಲ್ಲಿ ಎಕ್ಸ್ಪೆರಿಮೆಂಟಲ್ ರಿಸರ್ಚಲ್ಲಿ ಕಂಟ್ರೋಲ್ಡ್ ಗ್ರೂಪ್ ಇರುತ್ತೆ, ಕಾಸ್ ಆ್ಯಂಡ್ ಎಫೆಕ್ಟ್ ಬಗ್ಗೆ ಅಬ್ಸರ್ವ್ ಮಾಡುತ್ತೆ. ಯಾವುದು ಅಬ್ಸರ್ವ್ ಮಾಡುತ್ತೆ? ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಏನು ಅಬ್ಸರ್ವ್ ಮಾಡುತ್ತೆ? ಕಾಸ್ ಆ್ಯಂಡ್ ಎಫೆಕ್ಟ್. ಯಾವುದ್ರ ಮೇಲೆ? ಡಿಪೆಂಡೆಂಟ್ ವೇರಿಯೇಬಲ್ ಮೇಲೆ ಇಂಡಿಪೆಂಡೆಂಟ್ ವೇರಿಯೇಬಲನ್ನು ನಾವು ಚೇಂಜ್ ಮಾಡಿದಾಗ ಏನು ಎಫೆಕ್ಟ್ ಆಗುತ್ತೆ ಅದನ್ನು ನಾವು ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಅಂತ ಹೇಳ್ತೀವಿ. ಇನ್ನು ಕನ್ನಡದಲ್ಲಿ ಹೇಳೋದಾದರೆ ಡಿಪೆಂಡೆಂಟ್ ವೇರಿಯೇಬಲ್ ಅಂತಂದರೆ ಪರತಂತ್ರ ಚಲಕ, ಇಲ್ಲಿ ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂತಂದರೆ ಸ್ವತಂತ್ರ ಚಲಕ. ಸೊ ಪರತಂತ್ರ ಚಲಕದ ಮೇಲೆ ಸ್ವತಂತ್ರ ಚಲಕವನ್ನು ಬದಲಾಯಿಸಿದಾಗ ಏನು ಪರಿಣಾಮ ಬೀರುತ್ತೆ ಎಂದು ಈ ಒಂದು ಪ್ರಾಯೋಗಿಕ ಸಂಶೋಧನೆ ಹೇಳುತ್ತದೆ. ಉದಾಹರಣೆಗೆ, ಮರಕ್ಕೆ ನೀರಿನ ಬದಲು ಬೇರೆಯದು ನೀಡಿದರೆ ಏನು ಪರಿಣಾಮವಾಗುತ್ತೆ ಎಂದು ಈ ಒಂದು ಸಂಶೋಧನೆ ಈ ಒಂದು ಉದಾಹರಣೆ. ಇಲ್ಲಿ ಮರ ಅನ್ನೋದು ಏನಾಗುತ್ತೆ? ಇಲ್ಲಿ ಡಿಪೆಂಡೆಂಟ್ ವೇರಿಯೇಬಲ್, ನೀರು ಇಂಡಿಪೆಂಡೆಂಟ್. ಮರಕ್ಕೆ ನೀರು ಬದಲು ಬೇರೆ ಏನೇ ಹಾಕಿದರೂ ಮರ ಏನಾಗುತ್ತೆ? ಯಾವ ಕಲರ್ ಬರುತ್ತಾ ಅಥವಾ ಬಾಡಿ ಹೋಗುತ್ತಾ? ಇದನ್ನು ನಾವು ಕಾಸ್ ಆ್ಯಂಡ್ ಎಫೆಕ್ಟ್ ನಾವು ಮಾಡೋ ಸಲುವಾಗಿ ಸಂಶೋಧನೆ ಮಾಡ್ತೀವಿ. ಇದನ್ನು ನಾವು ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಅಂತ ಹೇಳ್ತೀವಿ. ಇದರಲ್ಲಿ ಎಕ್ಸ್ಟರ್ನಸ್ ವೇರಿಯೇಬಲ್ ಮತ್ತು ಇದರಲ್ಲಿ ಈ ಒಂದು ರಿಸರ್ಚಲ್ಲಿ ಅದರ ಒಂದು ಪಾತ್ರ ಕೂಡ ಇರುತ್ತೆ. ಈಗ ಡಯಾಗ್ರಾಮ್ ನೋಡೋಣ, ಆಗ ನಿಮಗೆ ಕ್ಲಿಯರಾಗಿ ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲಿ ಮ್ಯಾನಿಪುಲೇಷನ್, ಆಮೇಲೆ ಕಂಟ್ರೋಲು, ಅಬ್ಸರ್ವೇಷನ್, ಈ 3 ಪಾರ್ಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಎಕ್ಸಾಮಲ್ಲಿ ಈ ಒಂದು 3 ಅಂಶಗಳ ಮೇಲೆ ಕ್ವಶನ್ಸ್ ರೈಸ್ ಆಗಿದ್ದಾವೆ. ನಾವು ಎಕ್ಸ್ಪೆರಿಮೆಂಟಲ್ ರಿಸರ್ಚಲ್ಲಿ ಯಾವುದನ್ನು ಮ್ಯಾನಿಪುಲೇಟೆಡ್ ಮಾಡ್ತೀವಿ ಸರ್? ಇಂಡಿಪೆಂಡೆಂಟ್ ವೇರಿಯೇಬಲ್ ಮಾತ್ರ ಮ್ಯಾನಿಪುಲೇಟ್ ಮಾಡ್ತೀವಿ. ಡಿಪೆಂಡೆಂಟ್ ವೇರಿಯೇಬಲ್ ಕಾನ್ಸ್ಟಂಟ್ ಆಗಿರುತ್ತೆ, ಅದು ಏನೂ ಚೇಂಜ್ ಆಗಲ್ಲ. ಮರ ಹೆಂಗಿದ್ದಿದ್ದು ಹಂಗೆ ಇರುತ್ತೆ, ಯಾಕಂದ್ರೆ ಅದು ಡಿಪೆಂಡೆಂಟ್ ವೇರಿಯೇಬಲ್. ನೀರು ಬದಲು ನಾವು ಇನ್ನೂ ಬೇರೆ ಏನೋ ಆಗ್ಬೋದು. ಇಲ್ಲಿ ನೀರನ್ನ ನಾವು ಮ್ಯಾನಿಪುಲೇಟ್ ಅಂದರೆ ಚೇಂಜ್ ಮಾಡೋದು, ನಾವು ಬದಲಾಯಿಸ್ತೀವಿ. ಹಂಗಾಗ್ಬಿಟ್ಟು ಎಕ್ಸ್ಪೆರಿಮೆಂಟಲ್ ರಿಸರ್ಚಲ್ಲಿ ಯಾವುದನ್ನು ಚೇಂಜ್ ಮಾಡ್ತೀವಿ ಅನ್ನೋದನ್ನು ಕ್ವಶನ್ ಕೇಳಿದ್ದಾರೆ. ಸೊ ಕೇರ್ಫುಲ್ಲಾಗಿ ಕೇಳ್ರಿ. ಇಂಡಿಪೆಂಡೆಂಟ್ ವೇರಿಯೇಬಲ್ನ ನಾವು ಮ್ಯಾನಿಪುಲೇಟೆಡ್ ಮಾಡ್ತೀವಿ. ಎಫೆಕ್ಟ್ ಆಫ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಆನ್ ಡಿಪೆಂಡೆಂಟ್ ವೇರಿಯೇಬಲ್ ಅಬ್ಸರ್ವ್ಡ್. ಇಂಡಿಪೆಂಡೆಂಟ್ ವೇರಿಯೇಬಲ್ನ ನಾವು ಈಗ ಮರಕ್ಕೆ ನೀರು ಬದಲು ಬೇರೆ ಏನೋ ಹಾಕಿದಾಗ ಏನು ಎಫೆಕ್ಟ್ ಆಯಿತು ಅಂತ ನಾವು ಅಬ್ಸರ್ವ್ ಮಾಡ್ತೀವಿ. ಕಾಸ್ ಆ್ಯಂಡ್ ಎಫೆಕ್ಟ್, ಎಕ್ಸ್ಪೆರಿಮೆಂಟಲ್ ಮೇನ್ ರೀಸನ್ ಕಾಸ್ ಆ್ಯಂಡ್ ಎಫೆಕ್ಟ್. ಯಾವುದನ್ನು ಚೇಂಜ್ ಮಾಡಬೇಕು? ಇಂಡಿಪೆಂಡೆಂಟ್ ವೇರಿಯೇಬಲ್ನ ನಾವು ಚೇಂಜ್ ಮಾಡಬೇಕು. ಇನ್ನು ಕಂಟ್ರೋಲು, ಮ್ಯಾನಿಪುಲೇಷನ್ನು, ಅಬ್ಸರ್ವೇಷನ್, ಈ ಒಂದು 3 ಅಂಶಗಳನ್ನ ನೀವು ತಿಳ್ಕೊಂಡಿರಿ ಅಂದರೆ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಕಂಪ್ಲೀಟಾಗಿ ಅರ್ಥ ಆದಂಗೆ. ನಿಮಗೆ ಕಂಟ್ರೋಲ್ ಗ್ರೂಪ್ ಇರುತ್ತೆ, ಮ್ಯಾನಿಪುಲೇಷನ್ ಮಾಡ್ತೀವಿ, ಅಬ್ಸರ್ವೇಷನ್ನು ಮಾಡ್ತೀವಿ. ಇಲ್ಲಿ ಕಂಟ್ರೋಲ್ ಅಂತಂದರೆ ಡಿಪೆಂಡೆಂಟ್ ವೇರಿಯೇಬಲ್ಲು ರಿಸರ್ಚರ್ ಯಾರು ಇರ್ತಾರಲ್ವ ಅವ್ನ ಕಂಟ್ರೋಲ್ ಅವ್ನ ಹ್ಯಾಂಡ್ ಓವರಲ್ಲೇ ಇರುತ್ತೆ, ಏನೂ ಚೇಂಜ್ ಆಗಲ್ಲ. ಮ್ಯಾನಿಪುಲೇಟ್ ಅಂದರೆ ಇಂಡಿಪೆಂಡೆಂಟ್ ವೇರಿಯೇಬಲ್ನ ಮಾತ್ರ ಚೇಂಜ್ ಮಾಡ್ತಾ ಇರ್ತಾನೆ, ಯಾರು? ರಿಸರ್ಚರ್. ಅಬ್ಸರ್ವೇಷನ್ ಅಂತಂದರೆ ಮ್ಯಾನಿಪುಲೇಟ್ ಮಾಡಿದಾಗ ಏನಾಯಿತು, ಏನು ಆಗಬಾರ್ದು, ಅದೆಲ್ಲದ್ರ ಬಗ್ಗೆ ಅಬ್ಸರ್ವೇಷನ್ ಮಾಡೋದನ್ನು ನಾವು ಅಬ್ಸರ್ವೇಷನ್ ಅಂತ ಹೇಳ್ತೀವಿ. ಇದಿಷ್ಟು ಎಕ್ಸ್ಪೆರಿಮೆಂಟಲ್ ರಿಸರ್ಚ್. ಈಗ ಡಯಾಗ್ರಾಮ್ ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ಇಲ್ಲಿ ಕಂಟ್ರೋಲ್ಡ್ ಗ್ರೂಪ್ ಮತ್ತು ಎಕ್ಸ್ಪೆರಿಮೆಂಟಲ್ ಗ್ರೂಪ್ ಅಂತೇಳಿ ಇದೆ. ಈ ಕಡೆ ರೈಟ್ ಸೈಡ್ ಇರುವಂಥ ಒಂದು ಡಯಾಗ್ರಾಮಲ್ಲಿ ಜಸ್ಟು ಇಲ್ಲಿ ಫರ್ಟಿಲೈಸರ್ ಹಾಕದೆ ಒಂದು ನೀರು ಹಾಕ್ತಿದ್ದಾರೆ ಮರಕ್ಕೆ. ಇಲ್ಲಿ ಎಫೆಕ್ಟ್ ಏನಾಗಿದೆ ಅಂತ ಅಬ್ಸರ್ವ್ ಮಾಡ್ತಿದ್ದಾನೆ, ಯಾರು? ರಿಸರ್ಚರ್. ಇಲ್ಲಿ ಫರ್ಟಿಲೈಸರ್, ನೀರು ಜೊತೆಗೆ ಫರ್ಟಿಲೈಸರ್ ಆಗ್ತಾಯಿದ್ದಾನೆ ಆ ಒಂದು ಮರಕ್ಕೆ. ಅದು ಯಾವ ರೀತಿ ಬೆಳೆಯುತ್ತೆ ಅನ್ನೋದ್ರ ಸಲುವಾಗಿ. ಇಲ್ಲಿ ಏನಾಯಿತು, ಮರ ಅಂತೂ ಸೇಮ್, ಬಟ್ ಅಲ್ಲಿ ಇಂಡಿಪೆಂಡೆಂಟ್ ವೇರಿಯೇಬಲ್ ಏನು ಚೇಂಜ್ ಮಾಡ್ದ? ಇಲ್ಲಿ ಬರೀ ನೀರು ಹಾಕಿದ, ಇಲ್ಲಿ ವಿತ್ ಫರ್ಟಿಲೈಸರ್ ಹಾಕಿದ. ಎಫೆಕ್ಟ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ರಿಸರ್ಚರು ಟೆಸ್ಟ್ ಮಾಡ್ತಿದ್ದಾನೆ. ಅದನ್ನು ನಾವು ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಅಂತ ಹೇಳ್ತೀವಿ. ಮರ ಡಿಪೆಂಡೆಂಟ್ ವೇರಿಯೇಬಲ್ಲು, ಇಲ್ಲಿ ಫುಡ್ಡು ಏನು ಕೊಡ್ತಿದ್ದಾನಲ್ವ, ವಾಟರ್ ಮತ್ತು ಫರ್ಟಿಲೈಸರು, ಅದು ಇಂಡಿಪೆಂಡೆಂಟ್ ವೇರಿಯೇಬಲ್ ಆಗುತ್ತೆ. ಇನ್ನೂ ಒಂದು ಡಯಾಗ್ರಾಮ್ ನೋಡಿದ್ರೆ ನಮಗೆ ಇನ್ನೂ ಕ್ಲಿಯರ್ ಆಗುತ್ತೆ. ಆಲ್ಮೋಸ್ಟ್ ಆಲ್ ನೀವು ಇದ್ರ ಬಗ್ಗೆ
ಗೊತ್ತಿರ್ಬೋದು, ಕ್ಲಾಸಿಕಲ್ ಕಂಡೀಷನಿಂಗ್ ಲರ್ನಿಂಗ್ ಥಿಯರೀಸ್ ಅಂತ ಹೇಳ್ಬಿಟ್ಟು. ಸೊ ಚೆನ್ನಾಗಿ ನೋಡ್ರಿ, ಡಾಗ್ ಇದೆ, ಅದ್ರ ಮುಂದೆ ಫುಡ್ ಇದೆ. ಇಲ್ಲಿ ಡಾಗು ಡಿಪೆಂಡೆಂಟ್ ವೇರಿಯೇಬಲ್, ಫುಡ್ಡು ಇಂಡಿಪೆಂಡೆಂಟ್ ವೇರಿಯೇಬಲ್. ಫಸ್ಟಿಗೆ ನಾವು ಡಾಗ್ ಮುಂದೆ ಫುಡ್ ಇಟ್ಟಾಗ ಅದು ಏನು ಮಾಡ್ತು, ಜೊಲ್ಲು ಸೋರಿಸ್ತಾ ಇದೆ, ಸಲೈವೇಷನ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದು ನಾವು ಏನು ಮಾಡಿದೀವಿ ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದಾನೆ, ಯಾರೋ ರಿಸರ್ಚರ್ ಅಬ್ಸರ್ವ್ ಮಾಡ್ತಾ ಇದ್ದಾನೆ. ಫುಡ್ ಇಟ್ಟಾಗ ಡಾಗಲ್ಲಿ ಏನಾಯಿತು, ಸಲೈವೇಷನ್ ಸ್ಟಾರ್ಟ್ ಆಯಿತು ಅನ್ನೋದನ್ನು ಅವನು ಕಾಸ್ ಆ್ಯಂಡ್ ಎಫೆಕ್ಟ್ ಮೇಲೆ ಐಡೆಂಟಿಫೈ ಮಾಡ್ದ. ನೆಕ್ಸ್ಟ್ ಏನು ಮಾಡ್ತಾನೆ, ಅವನು ಬೆಲ್ಲು ಹೊಡಿತಾನೆ. ಬೆಲ್ಲು ಹೊಡೆದು ಫುಡ್ಡನ್ನ ತೆಗಿತಾನೆ. ಇಲ್ಲಿ ಇದಕ್ಕೆ ಫುಡ್ ಏನಾಗಿತ್ತು, ಇಂಡಿಪೆಂಡೆಂಟ್ ವೇರಿಯೇಬಲ್ ಆಗಿತ್ತು. ಸೆಕೆಂಡಲ್ಲಿ ಏನು ಮಾಡ್ದ, ಅವನು ಬೆಲ್ಲನ್ನ ಇಟ್ಟ. ಡಿಪೆಂಡೆಂಟ್ ವೇರಿಯೇಬಲ್ ಕಾನ್ಸ್ಟಂಟ್ ಯಾವಾಗಲೂ ಎಕ್ಸ್ಪೆರಿಮೆಂಟಲ್ ರಿಸರ್ಚಲ್ಲಿ. ಬೆಲ್ ಹೊಡೆದಾಗ ಸಲೈವೇಷನ್ ಸ್ಟಾರ್ಟ್ ಆಗಲಿಲ್ಲ. ಯಾಕೆ ಆಗಲಿಲ್ಲ, ಇಲ್ಲಿ ನಾವು ಏನು ಚೇಂಜ್ ಮಾಡೀವಿ, ಇಲ್ಲಿ ಫುಡ್ ಬದಲು ಬೆಲ್ನ ಚೇಂಜ್ ಮಾಡಿದ್ದೀವಿ. ಇದು ಇಂಡಿಪೆಂಡೆಂಟ್ ವೇರಿಯೇಬಲ್ ಅಲ್ವಾ. ಸೊ ನಾವು ಮ್ಯಾನಿಪುಲೇಟ್ ಮಾಡಿಬಿಟ್ಟು ಏನಾಗ್ತಿದೆ ಎಫೆಕ್ಟ್ ಅನ್ನೋದ್ರ ಬಗ್ಗೆ ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದಾನೆ. ಯಾರು ಅಬ್ಸರ್ವ್ ಮಾಡ್ತಾರೆ, ರಿಸರ್ಚರ್ ಅಬ್ಸರ್ವ್ ಮಾಡ್ತಾನೆ. ನೆಕ್ಸ್ಟ್ ಏನು ಮಾಡ್ತಾನೆ, ಬೆಲ್ಲು ಮತ್ತು ಫುಡ್ಡು ಎರಡೂ ಇಡ್ತಾನೆ. ಯಾವುದು ಮುಂದೆ, ನಾಯಿ ಮುಂದೆ. ಡಿಪೆಂಡೆಂಟ್ ವೇರಿಯೇಬಲ್ ನಾಯಿ, ಫುಡ್ಡು ಪ್ಲಸ್ ಬೆಲ್ಲು ಇವೆರಡು ಇಂಡಿಪೆಂಡೆಂಟ್ ವೇರಿಯೇಬಲ್. ಇದನ್ನು ಮ್ಯಾನಿಪುಲೇಟ್ ಮಾಡಿ ಮತ್ತೆ ಇಟ್ಟ. ಸೊ ಮತ್ತೆ ಏನಾಯಿತು, ಸಲೈವೇಷನ್ ಸ್ಟಾರ್ಟ್ ಆಯಿತು. ಮತ್ತೆ ಮ್ಯಾನಿಪುಲೇಟ್ ಮಾಡ್ದ ಬೆಲ್, ಆಗನೂ ನಾಯಿ ಸಲೈವೇಷನ್ ಸ್ಟಾರ್ಟ್ ಆಯಿತು. ಸೊ ಅವನು ಏನು ಫೈಂಡ್ ಔಟ್ ಮಾಡ್ದ, ಫಸ್ಟಿಗೆ ಫುಡ್ ಕೊಟ್ಟ, ಆಮೇಲೆ ಬೆಲ್ಲು ಇಟ್ಟ, ಆಮೇಲೆ ಫುಡ್ಡು ಪ್ಲಸ್ ಬೆಲ್ಲು ಇಟ್ಟ, ಆಮೇಲೆ ಬೆಲ್ಲು ಕೊಟ್ಟಾಗ ನಾಯಿ ಆಟೋಮೆಟಿಕ್ಕಾಗಿ ಸಲೈವೇಷನ್ ಸ್ಟಾರ್ಟ್ ಆಯಿತು ಅಂತ ಹೇಳ್ಬಿಟ್ಟು ಅವನು ಈ ರೀತಿಯಾಗಿ ಇಂಡಿಪೆಂಡೆಂಟ್ ವೇರಿಯೇಬಲ್ನ ಮ್ಯಾನಿಪುಲೇಟ್ ಮಾಡ್ತಾ ಡಿಪೆಂಡೆಂಟ್ ವೇರಿಯೇಬಲ್ ಮೇಲೆ ಏನೇನು ಎಫೆಕ್ಟ್ ಆಯಿತು ಅನ್ನೋದ್ರ ಬಗ್ಗೆ ರಿಸರ್ಚ್ ಮಾಡಿ ಲರ್ನಿಂಗ್ ಕ್ಲಾಸಿಕಲ್ ಕಂಡೀಷನಿಂಗ್ ಥಿಯರಿ ಅನ್ನೋದ್ರ ಬಗ್ಗೆ ಅವರು ನಮಗೆ ನೀಡಿದರು. ಈ ರೀತಿಯಾಗಿ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಕೆಲಸ ಮಾಡುತ್ತೆ. ಐ ಥಿಂಕ್ ನಿಮಗೆ ಈಗ ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊತೀನಿ. ಡಿಪೆಂಡೆಂಟ್ ವೇರಿಯೇಬಲ್ ಯಾವಾಗಲೂ ಕಾನ್ಸ್ಟಂಟ್ ಇರುತ್ತೆ, ಇಂಡಿಪೆಂಡೆಂಟ್ ವೇರಿಯೇಬಲ್ನ ಮಾತ್ರ ಮ್ಯಾನಿಪುಲೇಟ್ ಮಾಡ್ತಾನೆ ರಿಸರ್ಚರು. ಎಫೆಕ್ಟ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಇಲ್ಲಿ ಡಿಪೆಂಡೆಂಟ್ ವೇರಿಯೇಬಲ್ ಯಾವಾಗಲೂ ಅವ್ನ ಕಂಟ್ರೋಲ್ ಹ್ಯಾಂಡ್ ಓವರಲ್ಲಿ ಇರುತ್ತೆ. ಸೊ ನಾರ್ಮಲಾಗಿ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಇದು ಜಾಸ್ತಿ ಸೈನ್ಸ್ ಫೀಲ್ಡಲ್ಲಿ ಮತ್ತು ಲ್ಯಾಬೊರೇಟ್ರಿಗಳಲ್ಲಿ ಯೂಸ್ ಆಗುತ್ತೆ. ಇದಿಷ್ಟು ಎಕ್ಸ್ಪೆರಿಮೆಂಟಲ್ ರಿಸರ್ಚ್. ನೆಕ್ಸ್ಟು ಐತಿಹಾಸಿಕ ಸಂಶೋಧನೆ, ಹಿಸ್ಟೋರಿಕಲ್ ರಿಸರ್ಚ್. ಈ ಒಂದು ಟೈಪ್ಸ್ ಮೇಲೆ ಕೂಡ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಹಿಂದಿನ ಘಟನೆಗಳನ್ನು ಪರೀಕ್ಷಿಸುತ್ತದೆ. ಈಗಾಗಲೇ ನಡೆದು ಹೋದಂಥ ಏನೋ ಒಂದು ಘಟನೆಗಳ ಬಗ್ಗೆ ನಾವು ಸಂಶೋಧನೆ ಮಾಡ್ತೀವಲ್ವ, ಅದನ್ನು ಹಿಸ್ಟೋರಿಕಲ್ ರಿಸರ್ಚ್ ಅಂತ ಹೇಳ್ತೀವಿ. ಫಸ್ಟು ಈ ಒಂದು ಹಿಸ್ಟೋರಿಕಲ್ ರಿಸರ್ಚ್ ಮಾಡಬೇಕು ಅಂತಂದರೆ ಸಂಶೋಧನಾಕಾರನಲ್ಲಿ ಕುತೂಹಲವಿರಬೇಕು. ಏನಿರಬೇಕು, ಕುತೂಹಲವಿರಬೇಕು. ಈ ಒಂದು ಸಂಶೋಧನೆಯಲ್ಲಿ ಪ್ರಾಕಲ್ಪನೆಯ ಅವಶ್ಯಕತೆ ಇಲ್ಲ. ಪ್ರಾಕಲ್ಪನೆ ಅಂತಂದರೆ ಹೈಪೋಥಿಸಸ್ನ ನಾವು ರಿಸರ್ಚ್ ಮಾಡೋಕ್ಕಿಂತ ಮುಂಚೆ ನಾವು ಊಹೆ ಮಾಡ್ಕೊತೀವಿ, ಆ ಥರ ಆಗ್ಬೋದಾ ಅಥವಾ ಈ ಥರ ಆಗ್ಬೋದು ಅನ್ನೋದ್ರ ಬಗ್ಗೆ. ಸೊ ಹಿಸ್ಟೋರಿಕಲ್ ರಿಸರ್ಚಲ್ಲಿ ಆ ಥರ ನಾವು ಅಂದ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಅದು ಪಾಸ್ಟ್ ಆಗಿದೆ. ಅದ್ರ ಬಗ್ಗೆ ಹಿಸ್ಟೋರಿಕಲ್ ರಿಸರ್ಚ್ ಪಾಸ್ಟ್ ಆಗಿದೆ. ಇನ್ನೂ ಒಂದು ನಾವು ಯಾವುದೋ ಒಂದು ಥಿಯರಿ ಅಥವಾ ಲಾ ನಾವು ಪ್ರೊಡ್ಯೂಸ್ ಮಾಡಬೇಕು ಅನ್ನೋದ್ರ ಸಲುವಾಗಿ ರಿಸರ್ಚ್ ಮಾಡ್ತಾ ಇಲ್ಲ ಈ ಹಿಸ್ಟೋರಿಕಲ್ ರಿಸರ್ಚಲ್ಲಿ. ಜಸ್ಟ್ ಇದು ನಾಲೆಜ್ ಪರ್ಪಸ್ ನಾವಿಲ್ಲಿ ಹಿಸ್ಟೋರಿಕಲ್ ರಿಸರ್ಚ್ ಮಾಡ್ತಾಯಿದ್ದೀವಿ. ಈ ಒಂದು ಹಿಸ್ಟೋರಿಕಲ್ ರಿಸರ್ಚನ್ನ ನಾವು ಎಲ್ಲಿ ಜಾಸ್ತಿ ಯೂಸ್ ಮಾಡ್ತೀವಿ ಅಂತಂದರೆ ಫೀಲ್ಡ್ ವರ್ಕ್ಸ್ಗಳಲ್ಲಿ ನಾವು ಈ ಒಂದು ಹಿಸ್ಟೋರಿಕಲ್ ವರ್ಕ್ನ ನಾವು ಯೂಸ್ ಮಾಡ್ತೀವಿ. ಗತಿಸಿ ಹೋದ ಘಟನೆಗಳ ಕುರಿತು ಅಧ್ಯಯನ ಮಾಡಿ ಹೊಸದನ್ನು ತಿಳಿದುಕೊಳ್ಳುವಂಥದ್ದು. ಇಲ್ಲಿ ಹೊಸ ಸಿದ್ಧಾಂತವನ್ನು ಮಂಡಿಸುವುದಿಲ್ಲ, ಸುಮ್ಮನೆ ಜಸ್ಟ್ ಹೊಸದು ಏನಿದೆ, ಏನಾಗಿತ್ತು ಅನ್ನೋದ್ರ ಬಗ್ಗೆ ಅಲ್ಲಿ ತಿಳ್ಕೊಬೇಕು. ಏನಿರಬೇಕು, ಫಸ್ಟ್ ಆಫ್ ಆಲ್ ರಿಸರ್ಚ್ ಸಂಶೋಧನಾಕಾರನಲ್ಲಿ ಕುತೂಹಲವಿರಬೇಕು. ಆಗಿದ್ದಾಗ ಮಾತ್ರ ಹಿಸ್ಟೋರಿಕಲ್ ರಿಸರ್ಚ್ ವರ್ಕೌಟ್ ಆಗುತ್ತೆ. ಸೊ ಇಲ್ಲಿ ಫಸ್ಟ್ ನೋಡ್ರಿ, ಐತಿಹಾಸಿಕ ಸಂಶೋಧನೆಯ ಒಂದು ಸ್ಟೆಪ್ಸ್ ಇದ್ದಾವೆ. ಫಸ್ಟ್ ಏನು ಬೇಕು, ಕುತೂಹಲ ಬೇಕು. ಫಸ್ಟ್ ಏನೋ ಓದ್ತಿದ್ದಾನೆ ಇಲ್ಲಿ, ಕುತೂಹಲ, ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ಬಂದಿದೆ. ಆಮೇಲೆ ಕ್ರಿಟಿಸೈಸ್ ಮಾಡ್ಕೊತಿದ್ದಾನೆ. ಕುತೂಹಲ ಬಂತು, ಇನ್ಫಾರ್ಮೇಷನ್ ತಗೊಂಡ ವಿಮರ್ಶೆ ಮಾಡ್ತಿದ್ದಾನೆ. ಅದು ಹಂಗಿರ್ಬೋದಾ, ಹಂಗಿತ್ತಾ, ಏನಾಗಿರ್ಬೋದು, ಈ ರೀತಿಯಾಗಿ ಅವನಷ್ಟಕ್ಕೆ ಅವನು ವಿಮರ್ಶೆ ಮಾಡ್ಕೊತಿದ್ದಾನೆ.
ವಿಮರ್ಶೆ ಮಾಡಿದ ನಂತರ ಮತ್ತೆ ಏನು ಮಾಡ್ಕೊತಿದ್ದಾನೆ, ಅನಾಲಿಸಿಸ್ ಮಾಡ್ಕೊತಿದ್ದಾನೆ. ಅಂದರೆ ಇನ್ಫಾರ್ಮೇಷನ್ನ ತಗೊಂಡ್ಬಿಟ್ಟು ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಅವನು ಸ್ಟಡಿ ಮಾಡ್ತಾ ಇದ್ದಾನೆ. ಮತ್ತು ಅಗೇನ್ ಕ್ಯೂರಿಯಾಸಿಟಿಯಿಂದ ಫಸ್ಟು ಓದಿದ, ಆಮೇಲೆ ವಿಮರ್ಶೆ ಮಾಡ್ದ, ಆಮೇಲೆ ಅನಲೈಸ್ ಮಾಡ್ದ, ಆಮೇಲೆ ಸಿಂಥಸಿಸ್ ಮಾಡ್ತಿದ್ದಾನೆ. ಇಲ್ಲಿ ಇನ್ಫಾರ್ಮೇಷನ್ನ ಏನು ಕಲೆಕ್ಟ್ ಮಾಡಿಕೊಂಡು ಏನು ಸ್ಟಡಿ ಮಾಡ್ದ ಅದನ್ನು ಮತ್ತೆ ಡಿವೈಡ್ ಮಾಡ್ಕೊತಿದ್ದಾನೆ ಸ್ಮಾಲ್ ಪಾರ್ಟ್ಸಾಗಿ. ಅದನ್ನು ನಾವು ಸಂಶ್ಲೇಷಣೆ, ಸಿಂಥಸಿಸ್ ಅಂತ ಹೇಳ್ತೀವಿ. ಇವಿಷ್ಟು 4 ಸ್ಟೆಪ್ಸು ಹಿಸ್ಟೋರಿಕಲ್ ರಿಸರ್ಚಲ್ಲೇ ಬರುತ್ತೆ. ಸೊ ಹಿಸ್ಟೋರಿಕಲ್ ರಿಸರ್ಚ್ ಮಾಡಬೇಕಂತಂದರೆ ಫಸ್ಟ್ ಆಫ್ ಆಲ್ ರಿಸರ್ಚಲ್ಲಿ ಏನಿರಬೇಕು, ಕ್ಯೂರಿಯಾಸಿಟಿ ಇರಬೇಕು, ಆಮೇಲೆ ವಿಮರ್ಶೆ ಮಾಡುವಂಥ ಗುಣ ಇರಬೇಕು, ಅನಾಲಿಸಿಸ್ ಮಾಡುವಂಥ ಗುಣ ಇರಬೇಕು, ಸಿಂಥಸಿಸ್. ಒಟ್ಟು ಈ 4 ಸ್ಟೆಪ್ಸು ಹಿಸ್ಟೋರಿಕಲ್ ರಿಸರ್ಚಲ್ಲಿ ಬರುತ್ತೆ. ಜಸ್ಟ್ ಒಂದು ಸ್ಮಾಲ್ ಸ್ಟೋರಿ ಹೇಳ್ಬಿಡ್ತೀನಿ ಹಿಸ್ಟೋರಿಕಲ್ ರಿಸರ್ಚ್ ಅಂತೇಳಿ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಒಂದು ಸಲ ಚಿಕ್ಕವೀರ ರಾಜೇಂದ್ರ ಅವರ ಒಂದು ಮನೆಯೇ ನೋಡೋಕ್ಕೆ ಹೋಗಿರ್ತಾರೆ. ನಾರ್ಮಲಾಗಿ ಎಲ್ಲರೂ ಹೋಗ್ತೀವಿ ವಿಸಿಟ್ ಮಾಡಿ, ಈಗಲೂ ಇದೆ, ಎಲ್ಲರಿಗೂ ಅಲೋ ಇದೆ. ಅವರು ವಿಸಿಟ್ ಮಾಡೋಕ್ಕೆ ಹೋದಾಗ ಆ ಒಂದು ಮನೆ ನೋಡಿ ಇದು ಏನಾಗಿರ್ಬೋದು, ಅವರು ಹೆಂಗಿದ್ರು, ಇಷ್ಟು ಚೆನ್ನಾಗಿದೆ ಮನೆ, ಇದು ಏನೇನೋ ಅರ್ಥಗಳಿದೆ ಮನೇಲಿ ಅಂತ ಹೇಳ್ಬಿಟ್ಟು ಅವರಿಗೆ ಫುಲ್ಲು ಕ್ಯೂರಿಯಾಸಿಟಿ ಬರುತ್ತೆ ಅಂತೆ ಆ ಒಂದು ಮನೆ ನೋಡಿಬಿಟ್ಟು. ಅದೇ ಒಂದು ಕ್ಯೂರಿಯಾಸಿಟಿಯಿಂದ ಅವರು ಎಲ್ಲ ವಿಮರ್ಶೆ ಮಾಡಿ ಆಮೇಲೆ ವಿಶ್ಲೇಷಣೆ ಮಾಡ್ಕೊಂಡು ಸಿಂಥಸಿಸ್ ಮಾಡಿಬಿಟ್ಟು ಚಿಕ್ಕವೀರ ರಾಜೇಂದ್ರ ಅನ್ನೋ ಒಂದು ಕಾದಂಬರಿ ಬರೆದರು. ಆ ಒಂದು ಕಾದಂಬರಿ ಬರೆದಿರೋ ಸಲುವಾಗಿ ನಮಗೆ ಒಂದು ಜ್ಞಾನಪೀಠ ಪ್ರಶಸ್ತಿನೇ ಬಂತು. ಸೊ ಈ ರೀತಿಯಾಗಿ ಹಿಸ್ಟೋರಿಕಲ್ ರಿಸರ್ಚ್ ಮಾಡಬೇಕು ಅಂತಂದರೆ ಕ್ಯೂರಿಯಾಸಿಟಿ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಹಿಸ್ಟೋರಿಕಲ್ ರಿಸರ್ಚ್ ಮೇಲೆ ಕೂಡ ಕ್ವಶನ್ಸ್ ಕೇಳಿದ್ದಾರೆ, ಹೈಪೋಥಿಸಿಸ್ ಬೇಕಾ ಅಥವಾ ಬೇಡ ಅಂತಲೂ ಕೇಳಿದ್ದಾರೆ, ಆಮೇಲೆ ಫೀಲ್ಡ್ ವರ್ಕ್ ಯಾವುದ್ರಲ್ಲಿ ಯೂಸ್ ಮಾಡ್ತೀವಂತ, ಈ ರೀತಿಯಾಗಿ ಹಿಸ್ಟೋರಿಕಲ್ ರಿಸರ್ಚ್ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಐ ಥಿಂಕ್ ನಿಮಗೆ ಹಿಸ್ಟೋರಿಕಲ್ ರಿಸರ್ಚ್ ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊತೀನಿ. ನೆಕ್ಸ್ಟು ಎಕ್ಸ್ಪೋಸ್ಟ್ ಫ್ಯಾಕ್ಟೋ ಆರ್ ಕಾಜುವಲ್ ಕಂಪ್ಯಾರಿಟಿವ್ ರಿಸರ್ಚ್, ತುಲನಾತ್ಮಕ ಸಂಶೋಧನೆ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಎಕ್ಸ್ಪೋಸ್ಟ್ ಫ್ಯಾಕ್ಟೋ ಅಥವಾ ಕಾಜುವಲ್ ಕಂಪ್ಯಾರಿಟಿವ್ ಎರಡೂ ಒಂದೇ. ಸತ್ಯಗಳ ನಂತರ ಮಾಡುವಂಥ ಸಂಶೋಧನೆಗೆ ಎಕ್ಸ್ಪೋಸ್ಟ್ ಆಫ್ ಫ್ಯಾಕ್ಟ್ ರಿಸರ್ಚ್ ಅಂತ ಹೇಳ್ತೀವಿ. ಇದು ಅರೆ ಪ್ರಾಯೋಗಿಕ, ಎಲ್ಲ ಚಲಕಗಳ ಭಾಗವಹಿಸಿಕೆ ಇಲ್ಲಿ ಇರುವುದಿಲ್ಲ. ಸಂಶೋಧಕನು ಬದಲಾಯಿಸಲಾಗದದ್ದನ್ನು ಅಧ್ಯಯನ ಮಾಡುತ್ತದೆ. ಸಾಮಾನ್ಯವಾಗಿ ಇದನ್ನು ಸಂಶೋಧನೆ ಮಾಡಿದ ನಂತರ ಮಾಡಲಾಗುತ್ತದೆ. ಅವಲಂಬಿತ ಚಲಕದ ಮೇಲೆ ಏನು ಪರಿಣಾಮ ಬೀರಿದೆ ಎಂದು ತಿಳಿಯಲು ಮಾಡಲಾಗುವುದು. ಆಫ್ಟರ್ ದಿ ಎಕ್ಸ್ಪೆರಿಮೆಂಟಲ್ ರಿಸರ್ಚಲ್ಲಿ ನಾವು ಇಂಡಿಪೆಂಡೆಂಟ್ ಮತ್ತು ಡಿಪೆಂಡೆಂಟ್ ವೇರಿಯಬಲ್ ಕಾಸ್ ಆ್ಯಂಡ್ ಎಫೆಕ್ಟ್ ಏನಾಯಿತು ಅಂತ ಅಬ್ಸರ್ವೇಷನ್ ಮಾಡಿದ್ವಿ. ಅಲ್ಲಿ ಪ್ರೊಸೆಸಿಂಗಲ್ಲಿ ಅಲ್ಲಿ ರಿಸರ್ಚರ್ ಆನ್ ದಿ ಪ್ರೊಸೆಸ್ಸಲ್ಲಿ ಅಬ್ಸರ್ವ್ ಮಾಡ್ತಾನೆ. ಇಲ್ಲಿ ಎಕ್ಸ್ಪೋಸ್ಟ್ ಫ್ಯಾಕ್ಟರ್ ರಿಸರ್ಚಲ್ಲಿ ಹಂಗಲ್ಲ, ಡಿಪೆಂಡೆಂಟ್ ವೇರಿಯಬಲ್ ಮೇಲೆ ಆಲ್ರೆಡಿ ಎಫೆಕ್ಟ್ ಆಗಿ ಹೋಗ್ಬಿಟ್ಟದ, ಆಲ್ರೆಡಿ ಅದು ರಿಸರ್ಚ್ ಆಗಿಬಿಟ್ಟದ. ಅದನ್ನು ಅವನೇನು ಮಾಡ್ತಿದ್ದಾನೆ, ಸ್ಟಡಿ ಮಾಡ್ತಿದ್ದಾನೆ. ಅದನ್ನು ನಾವು ಎಕ್ಸ್ಪೋಸ್ಟ್ ಫ್ಯಾಕ್ಟರ್ ರಿಸರ್ಚ್ ಅಂತ ಹೇಳ್ತೀವಿ. ಡಿಪೆಂಡೆಂಟ್ ವೇರಿಯಬಲ್ ಮೇಲೆ ಏನೇನು ಎಫೆಕ್ಟ್ ಆಯಿತು ಅದ್ರ ಬಗ್ಗೆ ಮಾತ್ರ ಇಲ್ಲಿ ಡಿಸ್ಕಷನ್ ಮಾಡ್ತಾನೆ ಅಥವಾ ಸ್ಟಡಿ ಮಾಡ್ತಾನೆ ಎಕ್ಸ್ಪೋಸ್ಟ್ ಫ್ಯಾಕ್ಟರ್ ರಿಸರ್ಚಲ್ಲಿ. ಸೇಮ್ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಥರನೇ ಅಲ್ಲಿ ಮುಗಿದು ಹೋಗಿರುವಂಥದ್ದನ್ನು ಇವರು ಬಂದ್ಬಿಟ್ಟು ಅದನ್ನು ಸ್ಟಡಿ ಮಾಡ್ತಾರೆ. ಎಕ್ಸಾಂಪಲ್, ಈಗ ಏನೇ ಕ್ರೈಮ್ಸ್ ಏನೇ ಆದರೂ ಪೊಲೀಸವರು ಎಲ್ಲ ಆದಮೇಲೆ ಬಂದು ಏನಾಯಿತು ಅಂತ ಎಂಕ್ವೈರಿ ಮಾಡ್ತಾರಲ್ಲ, ಸೇಮ್ ಅದೇ ಥರ ಎಕ್ಸ್ಪೋಸ್ಟ್ ಫ್ಯಾಕ್ಟರ್ ರಿಸರ್ಚ್ ಎಲ್ಲ ಆದಮೇಲೆ ಅದನ್ನು ಸ್ಟಡಿ ಮಾಡುತ್ತೆ. ಯಾರಾದರೂ ಪೊಲೀಸರು ಕೇಳ್ತಾಯಿದ್ರೆ ಮತ್ತೆ ಬೇಜಾರಾಗ್ಬಿಡ್ರಿ, ಎಕ್ಸಾಂಪಲ್ ಸಲುವಾಗಿ ಈ ಒಂದು ನಾನು ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ. ಎಕ್ಸ್ಪೋಸ್ಟ್ ಫ್ಯಾಕ್ಟರ್ ರಿಸರ್ಚ್ ಅಂದರೆ ಇಷ್ಟು ಎಕ್ಸ್ಪೆರಿಮೆಂಟ್ ಆದಮೇಲೆ ಅದನ್ನು ನಾವು ಸ್ಟಡಿ ಮಾಡ್ತೀವಿ. ಡಿಪೆಂಡೆಂಟ್ ವೇರಿಯಬಲ್ ಮಾತ್ರ, ಯಾಕಂದರೆ ಎಫೆಕ್ಟ್ ಆಗೋದು ಡಿಪೆಂಡೆಂಟ್ ವೇರಿಯಬಲ್ ಮೇಲೆ ಮಾತ್ರ, ಇಂಡಿಪೆಂಡೆಂಟ್ ವೇರಿಯಬಲ್ ಮೇಲೆ ಏನೂ ಎಫೆಕ್ಟ್ ಆಗಿರೋದಿಲ್ಲ. ಡಿಪೆಂಡೆಂಟ್ ವೇರಿಯಬಲ್ ಮೇಲೆ ಏನೇನು ಎಫೆಕ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ಮಾತ್ರ ಇಲ್ಲಿ ಸ್ಟಡಿ ಮಾಡ್ತಾನೆ. ಎಕ್ಸ್ಪೋಸ್ಟ್ ಫ್ಯಾಕ್ಟರ್ ರಿಸರ್ಚಲ್ಲಿ ನಾನ್ ಮ್ಯಾನಿಪುಲೇಷನ್ ಇರುತ್ತೆ, ಯಾವುದೇ ಇಲ್ಲಿ ಕಂಟ್ರೋಲ್ ಇರಲ್ಲ, ಮ್ಯಾನಿಪುಲೇಷನ್ ಡಾಟಾ ಕೂಡ ಇರೋಲ್ಲ. ಯಾಕಂದರೆ ಆಲ್ರೆಡಿ ಇಲ್ಲಿ ಆಗಿ ಹೋಗಿದೆ, ಕಾಸ್ ಆ್ಯಂಡ್ ಎಫೆಕ್ಟ್ ಆಗಿ ಹೋಗಿಬಿಟ್ಟದ. ನೆಕ್ಸ್ಟ್ ಕೋರಿಲೇಷನ್ ರಿಸರ್ಚ್, ಸಹ ಸಂಬಂಧದ ಸಂಶೋಧನೆ. ಎರಡು ಚಲಕಗಳ ನಡುವಿನ ಸಂಬಂಧವನ್ನು ಪರಿಶೀಲಿಸಲು ಈ ಒಂದು ಸಂಶೋಧನೆಯನ್ನು ಮಾಡಲಾಗುತ್ತೆ. ಎರಡು ಚಲಕಗಳ ಹೊಂದಾಣಿಕೆಯ ಬಗ್ಗೆ, ಅಂದರೆ ಯಾವ ರೀತಿ
ಅಸೋಸಿಯೇಷನ್ ಇದೆ ಅವು ಅನ್ನೋದ್ರ ಬಗ್ಗೆ ಈ ಒಂದು ರಿಸರ್ಚನ್ನ ಕಂಡಕ್ಟ್ ಮಾಡ್ತಾರೆ. ಇದರಲ್ಲಿ ಕಾರಣ ಮತ್ತು ಪರಿಣಾಮಗಳು ಅಂದರೆ ಕಾಸ್ ಆ್ಯಂಡ್ ಎಫೆಕ್ಟ್ ಬಗ್ಗೆ ಸ್ಟಡಿ ಮಾಡೋಂಗಿಲ್ಲ. ಏನು ಮಾಡ್ತಾರೆ, ಅವುಗಳ ನಡುವೆ ರಿಲೇಷನ್ಶಿಪ್ ಹೆಂಗಿದೆ ಅನ್ನೋದ್ರ ಬಗ್ಗೆ ಮಾತ್ರ ಸ್ಟಡಿ ಮಾಡ್ತಾರೆ. ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. ಎಕ್ಸ್ಪೆರಿಮೆಂಟಲ್ ರಿಸರ್ಚಲ್ಲಿ ಕಾಸ್ ಆ್ಯಂಡ್ ಎಫೆಕ್ಟ್ 2 ವೇರಿಯೇಬಲ್ಸ್ ನಡುವೆ ಅಬ್ಸರ್ವ್ ಮಾಡ್ತಾನೆ. ಬಟ್ ಇಲ್ಲಿ ಹಂಗಲ್ಲ, ಎರಡರ ನಡುವೆ ಏನು ಸಂಬಂಧ ಇದೆ, ಅವು ಯಾವ ರೀತಿ ಇದ್ದಾವೆ ಅನ್ನೋದ್ರ ಬಗ್ಗೆ ಮಾತ್ರ ಇಲ್ಲಿ ಟೆಸ್ಟ್ ಮಾಡ್ತಾನೆ. ಇದ್ರ ಮೇಲೂ ಎಕ್ಸಾಮಲ್ಲಿ ಕ್ವಶನ್ನು ಕೇಳಿದ್ದಾನೆ. ಕಾಸ್ ಆ್ಯಂಡ್ ಎಫೆಕ್ಟ್ ಎಲ್ಲಿ ಮಾಡ್ತೀವಿ ಸರ್? ಎಕ್ಸ್ಪೆರಿಮೆಂಟಲ್ಲಿ ಮಾಡ್ತೀವಿ. ಮತ್ತು ಅಸೋಸಿಯೇಷನ್ ಬಿಟ್ವೀನ್ ವೇರಿಯೇಬಲ್ಸ್ ಎಲ್ಲಿ ನೋಡ್ತೀವಿ? ಕೋರಿಲೇಷನಲ್ಲಿ ನೋಡ್ತೀವಿ. ಇಲ್ಲಿ ಈಗ ಕೋರಿಲೇಷನ್ನು ನೆಗೆಟಿವ್ ಇರ್ಬೋದು ಮತ್ತು ಪಾಸಿಟಿವ್ ಇರ್ಬೋದು. ಎಕ್ಸಾಂಪಲ್ ಹೈಟು ಮತ್ತು ವೆಯ್ಟ್ ರಿಲೇಷನ್ಶಿಪ್. ಇಲ್ಲಿ ಹೈಟ್ ಜಾಸ್ತಿ ಇದ್ದರೆ ವೆಯ್ಟ್ ಏನಾಗುತ್ತೆ, ಆ ಥರ ಕಾರಣಗಳನ್ನ ಮತ್ತು ಪರಿಣಾಮಗಳನ್ನ ಟೆಸ್ಟ್ ಮಾಡ್ತಾಯಿಲ್ಲ. ಹೈಟಿಗೆ ವೆಯ್ಟಿಗೆ ಏನು ರಿಲೇಷನ್, ಈ ರೀತಿಯಾಗಿ ಇಲ್ಲಿ ಸಂಶೋಧನೆಯನ್ನು ಮಾಡಲಾಗುತ್ತೆ. ಕಾಸ್ ಆ್ಯಂಡ್ ಎಫೆಕ್ಟ್ ಈ ಒಂದು ಸಂಶೋಧನೆಯಲ್ಲಿ ಬರೋಂಗಿಲ್ಲ. 2 ಡಿಪೆಂಡೆಂಟ್ ವೇರಿಯೇಬಲ್ಲು ಮತ್ತು ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಅಂತಲೂ ಬರೋಂಗಿಲ್ಲ. ಇಲ್ಲಿ ಜಸ್ಟ್ ವೇರಿಯೇಬಲ್ಸ್ ಯಾವುದಾದ್ರೂ ಆಗಿರ್ಬೋದು. ಇದರಲ್ಲಿ ಕಾರಣ ಮತ್ತು ಪರಿಣಾಮಗಳು ಕಾಸ್ ಆ್ಯಂಡ್ ಎಫೆಕ್ಟ್ ಇರೋದೇ ಇಲ್ಲ. ಓಕೆ, ಇದಿಷ್ಟು ಕೋರಿಲೇಷನ್ ರಿಸರ್ಚ್. ನೆಕ್ಸ್ಟು ಆ್ಯಕ್ಷನ್ ರಿಸರ್ಚ್, ವೆರಿ ಇಂಪಾರ್ಟೆಂಟ್. ಆ್ಯಕ್ಷನ್ ರಿಸರ್ಚ್ ಕ್ರಿಯಾ ಸಂಶೋಧನೆ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಇದು ಅಪ್ಲೈಡ್ ರಿಸರ್ಚಿನ ಒಂದು ಭಾಗ ಅಥವಾ ಒಂದು ವಿಧ ಅಂತ ಹೇಳ್ಬೋದು. ಇಲ್ಲಿ ತತ್ಕ್ಷಣದ ಸಮಸ್ಯೆಗಳನ್ನು ಪರಿಹರಿಸಲು ಈ ಒಂದು ಆ್ಯಕ್ಷನ್ ರಿಸರ್ಚನ್ನು ಬಳಸ್ತಾರೆ. ಎಕ್ಸಾಮಲ್ಲಿ ಜಾಸ್ತಿ ಸಲ ಕ್ವಶನ್ಸ್ ಕೇಳಿದ್ದಾನೆ. UGC ನೆಟ್ NTA ನೆಟ್ಟಲ್ಲಂತೂ ಫಿಕ್ಸ್, ಆಲ್ಮೋಸ್ಟ್ ಆಲ್ ಅವ್ರಿಗೆ ಫೇವ್ರೇಟ್ ಟಾಪಿಕ್ ಇದೆ ಆ್ಯಕ್ಷನ್ ರಿಸರ್ಚ್. ಇಮಿಡಿಯೇಟ್ಲಿ ಒಂದು ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಕಂಡುಹಿಡಿಯುವಂಥ ಸಲುವಾಗಿ ಈ ಆ್ಯಕ್ಷನ್ ರಿಸರ್ಚ್ನ ಸಂಶೋಧನೆಯನ್ನು ಮಾಡಿಸ್ತಾರೆ. ಎಕ್ಸಾಂಪಲ್ ಸ್ಥಳೀಯ ಶಾಲಾ ಮಟ್ಟದ ಸಂಸ್ಥೆಗಳು. ಇದು ಆ್ಯಕ್ಷನ್ ರಿಸರ್ಚ್ ನಾರ್ಮಲಾಗಿ ಪ್ರಾಕ್ಟಿಕಲ್ ಇನ್ ನೇಚರ್ ಇರುತ್ತೆ. ಇದು ಸಾಮಾನ್ಯೀಕರಿಸಲಾಗೋದಿಲ್ಲ, ಇದು ಜನರಲೈಸೇಷನ್ ಮಾಡೋಕ್ಕಾಗಲ್ಲ. ಕಾರ್ಯಗಳನ್ನು ಸುಧಾರಿಸಲು ಅಂದರೆ ಇಂಪ್ರೂವ್ಮೆಂಟ್ ಮಾಡಲು ಆ್ಯಕ್ಷನ್ ರಿಸರ್ಚ್ಗೆ ಮೇನ್ 2 ಕೀವರ್ಡ್ಸು ಇಮಿಡಿಯೇಟು ಮತ್ತು ಇಂಪ್ರೂವ್ಮೆಂಟ್. ಇವೆರಡು ವರ್ಡ್ಸು ಇದ್ದರೆ ಅದು ಆ್ಯಕ್ಷನ್ ರಿಸರ್ಚ್ ಆಗಿರುತ್ತೆ. ಕ್ವಶನಲ್ಲಿ ಇಮಿಡಿಯೇಟ್ ಅಥವಾ ಇಂಪ್ರೂವ್ಮೆಂಟ್ ಇವೆರಡು ವರ್ಡ್ಸ್ ಕಾಣಿಸಿದ್ವು ಅಂತಂದರೆ ನೀವು ಆ್ಯಕ್ಷನ್ ರಿಸರ್ಚ್ ಅಂತ ಆನ್ಸರ್ ಆರಾಮ್ ಈಸಿಯಾಗಿ ಮಾಡಿಬರ್ರಿ. ಇನ್ನು ಒಂದು ಆ್ಯಕ್ಷನ್ ರಿಸರ್ಚ್ ಮೇನ್ ಎಲ್ಲಿ ಅಪ್ಲಿಕೇಬಲ್ ಆಗುತ್ತೆ ಅಂತಂದರೆ ಕೇವಲ ಇದು ಸ್ಮಾಲ್ ಗ್ರೂಪ್ಸಲ್ಲಿ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ದೊಡ್ಡ ದೊಡ್ಡ ಗ್ರೂಪ್ಗಳಲ್ಲಿ ಅಥವಾ ಸಾಮಾಜಿಕ ಸಮಸ್ಯೆಗಳಿಗೆ ಈ ಒಂದು ಆ್ಯಕ್ಷನ್ ರಿಸರ್ಚ್ ಅಪ್ಲಿಕೇಬಲ್ ಆಗಲ್ಲ. ಈಗ ಆ್ಯಕ್ಷನ್ ರಿಸರ್ಚ್ ಸೈಕಲ್ ನೋಡೋಣ, ಕ್ಲಿಯರಾಗಿ ಅರ್ಥ ಆಗುತ್ತೆ. ಈ ಒಂದು ಆ್ಯಕ್ಷನ್ ರಿಸರ್ಚ್ ಸ್ಟೆಪ್ಸ್ ಮೇಲೆ ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳಿದೆ. ಅಂದರೆ ಸೀಕ್ವೆನ್ಸ್ ಬೇಸ್ ಮೇಲೆ ಆರ್ಡರ್ ಮಾಡಿರಿ ಅಂತೇಳಿ. ಫಸ್ಟಿಗೆ ಪ್ಲ್ಯಾನ್ ಬರುತ್ತೆ, ಆಮೇಲೆ ಆ್ಯಕ್ಟು, ಆಮೇಲೆ ಅಬ್ಸರ್ವು, ಆಮೇಲೆ ರಿಫ್ಲೆಕ್ಟ್. ಇದಿಷ್ಟು ಆ್ಯಕ್ಷನ್ ರಿಸರ್ಚ್ನ ಸ್ಟೆಪ್ಪು. ಆ್ಯಕ್ಷನ್ ರಿಸರ್ಚು ತತ್ಕ್ಷಣದ ಸಮಸ್ಯೆಗಳಿದ್ದಾಗ ಮಾತ್ರ ನಾವು ಯೂಸ್ ಮಾಡ್ತೀವಿ. ಇದು ಕೇವಲ ಸಣ್ಣ ಗುಂಪಿನ ಸಮಸ್ಯೆಗಳಿಗೆ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತೆ. ಒಂದು ಸಲ ನ್ಯಾಷನಲ್ ಸೆಮಿನಾರಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಆ್ಯಕ್ಷನ್ ರಿಸರ್ಚ್ ಬಗ್ಗೆ ಟಾಪಿಕ್ ಮಾಡ್ತಾಯಿದ್ರು. ಸೊ ಅಲ್ಲಿ ಕೋವಿಡ್ ಸಿಚುವೇಶನ್ ಬಗ್ಗೆ ಈಗ ಕರೆಂಟ್ ಇಮಿಡಿಯೇಟ್ಲಿ ಪ್ರಾಬ್ಲಮ್, ಅದಕ್ಕೆ ಸೊಲ್ಯೂಷನ್ ಕಂಡುಹಿಡಬೇಕಲ್ವ ಅಂತೇಳ್ಬಿಟ್ಟು ಈಗ ಆ್ಯಕ್ಷನ್ ರಿಸರ್ಚ್ ಆಗುತ್ತೆ ಅಂತೇಳ್ಬಿಟ್ಟು ನಾನು ಕಾಮೆಂಟ್ ಮಾಡಿದ್ದೆ. ಕೋವಿಡ್-19ಗೆ ಸೊಲ್ಯೂಷನ್ ಕಂಡುಹಿಡಿಯೋದು ಈಗ ಅದು ಆ್ಯಕ್ಷನ್ ರಿಸರ್ಚ್ ಆಗುತ್ತೆ ಅಲ್ವ, ಇಮಿಡಿಯೇಟ್ಲಿ ಸೊಲ್ಯೂಷನ್ ಬೇಕಾಗಿದೆ ಅಲ್ವ ಅಂತೇಳ್ಬಿಟ್ಟು. ಬಟ್ ಅಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡಿದ್ರು, ಆ್ಯಕ್ಷನ್ ರಿಸರ್ಚ್ ಅಪ್ಲಿಕೇಬಲ್ ಆಗೋದು ಸ್ಮಾಲ್ ಗ್ರೂಪ್ಸ್, ಇನ್ಸ್ಟಿಟ್ಯೂಷನ್ಸು, ಸೊ ಲೋವರ್ ಗ್ರೂಪ್ಸ್ಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಲಾರ್ಜ್ ಕಂಟ್ರಿ ಪ್ರಾಬ್ಲಮ್ಸು, ನ್ಯಾಷನಲ್ ಪ್ರಾಬ್ಲಮ್ಸು, ವರ್ಲ್ಡ್ ಪ್ರಾಬ್ಲಮ್ಸ್ಗೆ ಆ್ಯಕ್ಷನ್ ರಿಸರ್ಚು ಯೂಸ್ ಆಗಲ್ಲ. ಯಾಕಂದರೆ ಅದು ಲೆಂದಿ ಪ್ರೊಸೀಜರ್. ಆಮೇಲೆ ಅದು ಎಕ್ಸ್ಪೆರಿಮೆಂಟಲ್ ರಿಸರ್ಚ್ಗೆ ಬರುತ್ತೆ, ಆ್ಯಕ್ಷನ್ ರಿಸರ್ಚ್ಗೆ ಬರಲ್ಲ ಅಂತ ಹೇಳಿದರು. ಸೊ ಇದಿಷ್ಟು ನೆನ್ಪಿಟ್ಕೊಳ್ರಿ. ಆ್ಯಕ್ಷನ್ ರಿಸರ್ಚ್ ಯಾವಾಗ ಅಪ್ಲೈ ಆಗುತ್ತೆ? ಇಮಿಡಿಯೇಟ್ ಮತ್ತು ಇಂಪ್ರೂವ್ಮೆಂಟ್ ಇದ್ದಾಗ. ಆಮೇಲೆ ಇದಿಷ್ಟು ಆ್ಯಕ್ಷನ್ ರಿಸರ್ಚ್ ಸೈಕಲ್ಲು. ಡಿಡಕ್ಟಿವ್ ರಿಸರ್ಚ್ ಆ್ಯಂಡ್ ಇಂಡಕ್ಟಿವ್ ರಿಸರ್ಚ್ ಭಾಳ ಕೇರ್ಫುಲ್ಲಾಗಿ ಕೇಳ್ರಿ. ಈ ಒಂದು ಟರ್ಮ್ಸ್ ಏನಿದ್ದಾವೆ ಇವು ಟೀಚಿಂಗು ಮತ್ತು ರೀಸನಿಂಗು ಆಮೇಲೆ ರಿಸರ್ಚ್, ಈ ಒಂದು 3 ಯೂನಿಟ್ಸಲ್ಲಿ ಬರುವಂಥ ಟರ್ಮ್ಸ್ ಇವು. ಸೊ ಭಾಳ ಕೇರ್ಫುಲ್ಲಾಗಿ ಕೇಳ್ರಿ, ಯಾಕಂದರೆ ಕನ್ಫ್ಯೂಸ್ ಆಗುತ್ತೆ.
ಇಲ್ಲಿ ಡಿಡಕ್ಟಿವ್ ರಿಸರ್ಚ್ ಅಂತಂದರೆ ಟಾಪ್ ಟು ಡೌನ್ ಬರುತ್ತೆ. ಇಂಡಕ್ಟಿವ್ ರಿಸರ್ಚ್ ಅಂತಂದರೆ ಬಾಟಮ್ ಟು ಟಾಪ್ ಹೋಗುತ್ತೆ. ಸಿಂಪಲ್ ಟ್ರಿಕ್ಸ್, ಡಿಡಕ್ಟಿವ್ ಅಂದರೆ ಡಿಕ್ರೀಸ್ ಆಗುತ್ತೆ, ಇಂಡಕ್ಟಿವ್ ಅಂದರೆ ಇನ್ಕ್ರೀಸ್ ಆಗುತ್ತೆ. ಈಗ ಎಕ್ಸಾಂಪಲ್ ನೋಡೋಣ. ಆಲ್ ಬಾಯ್ಸ್ ಆರ್ ಗುಡ್ ಅನ್ನೋದು ಒಂದು ಸ್ಟೇಟ್ಮೆಂಟು, ಎಲ್ಲ ಹುಡುಗರು ಒಳ್ಳೆಯವರಿದ್ದಾರೆ ಅನ್ನೋದು ಒಂದು ಸ್ಟೇಟ್ಮೆಂಟ್. ಇದು ಒಂದು ಥೇರಿ. ಅಂದರೆ ಇದು ಎಲ್ಲರೂ ಅಂತಂದರೆ ಕಂಪ್ಲೀಟ್ ಎಷ್ಟು ಜನ ಬಾಯ್ಸ್ ಇದ್ದಾರೆ ಅವರೆಲ್ಲರೂ ಒಳ್ಳೆಯವರು ಅಂತ ಅರ್ಥ. ನೆಕ್ಸ್ಟು ಅದರಲ್ಲಿ ನೆಕ್ಸ್ಟ್ ಸೆಂಟೆನ್ಸು ರಾಮ್ ಈಸ್ ಎ ಗುಡ್ ಬಾಯ್ ಅಂದರೆ ಅಂತ ನೆಕ್ಸ್ಟ್ ಸೆಂಟೆನ್ಸು ಎಲ್ಲ ಬಾಯ್ಸು ಗುಡ್ ಬಾಯ್ಸ್. ಇದು ಏನಿದು ಥೇರಿ, ಅಂದರೆ ಇದು ಎಲ್ಲರಿಗೆ ಅಪ್ಲಿಕೇಬಲ್. ಟೋಟಲ್ ಎಷ್ಟು ಜನ ಬಾಯ್ಸ್ ಇದ್ದಾರೆ ಅವರಿಗೆಲ್ಲ ಇದು ಅಪ್ಲಿಕೇಬಲು. ನೆಕ್ಸ್ಟ್ ಸೆಂಟೆನ್ಸ್ ಏನು ಹೇಳಿದ್ವಿ, ಇಲ್ಲಿ ಕೇವಲ ರಾಮ್ ಈಸ್ ಎ ಗುಡ್ ಬಾಯ್. ಸೊ ಇಲ್ಲಿ ಕನ್ಕ್ಲೂಷನ್ ನಾವು ಏನು ಮಾಡ್ಬೋದು ಅಂತಂದರೆ ರಾಮ್ ಈಸ್ ಆಲ್ಸೋ ಗುಡ್ ಬಾಯ್. ಯಾಕಂದರೆ ಇಲ್ಲಿ ಆಲ್ರೆಡಿ ನಾವು ಏನು ಹೇಳಿದ್ದೀವಿ, ಆಲ್ ಬಾಯ್ಸ್ ಆರ್ ಗುಡ್ ಅಂತ ಅಂದಾಗ ರಾಮ್ ಕೂಡ ಗುಡ್ ಆಗ್ತಾನೆ. ಇಲ್ಲಿ ಫಸ್ಟ್ ಥಿಯರಿಲಿಂತ ನಾವು ಜನರಲಿಂತ ಪರ್ಟಿಕ್ಯುಲರ್ಗೆ ಬಂದ್ವಿ. ಅಂದರೆ ಥಿಯರಿಲಿಂತ ಅದನ್ನು ನಾವು ಡಿವೈಡ್ ಮಾಡ್ಕೊತ ಬಂದ್ವಿ. ಈಗ ಡಿಡಕ್ಟಿವ್ ರಿಸರ್ಚಲ್ಲಿ ಹೆಂಗೆ ಮಾಡ್ತೀವಿ ಅಂತಂದರೆ ಫಸ್ಟ್ ನಾವೊಂದು ಥಿಯರಿ ಅಥವಾ ಲಾನ ತಗೊಂಡ್ಬಿಟ್ಟು ಹೈಪೋಥಿಸಿಸ್ ಮಾಡ್ತೀವಿ, ಅದನ್ನು ಅಜುಮ್ಷನ್ ಮಾಡ್ಕೊತೀವಿ. ಆಮೇಲೆ ಅದನ್ನು ಅಬ್ಸರ್ವೇಷನ್ ಮಾಡ್ತೀವಿ. ಅಬ್ಸರ್ವೇಷನ್ ಮಾಡಿಬಿಟ್ಟು ನಾವು ರಿಸರ್ಚನ್ನು ಕನ್ಫರ್ಮ್ ಮಾಡ್ಕೋಬೇಕಾ ಅಥವಾ ರಿಜೆಕ್ಟ್ ಮಾಡ್ಕೋಬೇಕಾ ಅನ್ನೋದ್ರ ಬಗ್ಗೆ ಡಿಸಿಷನ್ ತಗೊತೀವಿ. ಇದನ್ನು ನಾವು ಡಿಡಕ್ಟಿವ್ ರಿಸರ್ಚ್ ಅಂತ ಹೇಳ್ತೀವಿ. ಇನ್ ದ ಸೇಮ್ ವೇ ಇಂಡಕ್ಟಿವ್ ರೀಸನಿಂಗು ಇದು ಉಲ್ಟಾ ಆಗುತ್ತೆ. ಉಲ್ಟಾ ಅಂತಂದರೆ ಯಾವುದು, ಈಗ ಎಕ್ಸಾಂಪಲ್, ಈಗ ಲಕ್ಷ್ಮಿ ಈಸ್ ಎ ಇಂಟೆಲಿಜೆಂಟ್ ಗರ್ಲ್. ಲಕ್ಷ್ಮಿ ಅನ್ನೋ ಒಬ್ಬ ಹುಡುಗಿ ಇಂಟೆಲಿಜೆಂಟ್ ಇದ್ದಾಳೆ. ಇದು ಒಂದು ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್. ಅಂದರೆ ಇದು ಕೇವಲ ಲಕ್ಷ್ಮಿ ಬಗ್ಗೆ ಮಾತ್ರ ಇಲ್ಲಿ ಈ ಒಂದು ಸೆಂಟೆನ್ಸ್ ಹೇಳುತ್ತೆ. ನೆಕ್ಸ್ಟು ರಶ್ಮಿ ಆಲ್ಸೋ ಇಂಟೆಲಿಜೆಂಟ್ ಗರ್ಲ್. ರಶ್ಮಿ ಕೂಡ ಇಂಟೆಲಿಜೆಂಟ್ ಇದ್ದಾಳೆ, ಲಕ್ಷ್ಮಿ ಕೂಡ ಇಂಟೆಲಿಜೆಂಟ್ ಇದ್ದಾಳೆ. ಇವರಿಬ್ಬರನ್ನು ಕಂಪೇರ್ ಮಾಡಿಬಿಟ್ಟು ಒಂದು ನಾವು ಕನ್ಕ್ಲೂಷನ್ ಮಾಡ್ಬೋದು. ಏನು ಕನ್ಕ್ಲೂಷನ್ ಮಾಡ್ಬೋದು ಅಂತಂದರೆ ಆಲ್ ಗರ್ಲ್ಸ್ ಆರ್ ಇಂಟೆಲಿಜೆಂಟ್ ಅಂತ ನಾವು ಕನ್ಕ್ಲೂಷನ್ ಮಾಡ್ಬೋದು. ಫಸ್ಟು ಕೇವಲ ನಾವು ಲಕ್ಷ್ಮಿ ಬಗ್ಗೆ ಮಾತ್ರ ಹೇಳಿದ್ವಿ, ನೆಕ್ಸ್ಟು ರಶ್ಮಿ ಬಗ್ಗೆ ಹೇಳಿದ್ವಿ. ಅವರಿಬ್ಬರು ಗರ್ಲ್ಸು, ಹಾಗಾಗಿ ಎಲ್ಲ ಗರ್ಲ್ಸು ಇಂಟೆಲಿಜೆಂಟ್ ಇರ್ಬೋದು ಅಂತ ನಾವು ಕನ್ಕ್ಲೂಷನ್ ಮಾಡ್ಕೊಂಡಿವಿ. ಈ ರೀತಿಯಾಗಿ ಪರ್ಟಿಕ್ಯುಲರ್ ಟು ನಾವು ಜನರಲ್ ಹೋಗ್ತೀವಿ. ಯಾವುದರಲ್ಲಿ, ಇಂಡಕ್ಟಿವಲ್ಲಿ. ಕೆಳಗಲಿಂತ ಡಿವೈಡ್, ಸಿಂಗಲ್ ಟು ನಾವು ಹೋಲ್, ಒಬ್ಬ ವ್ಯಕ್ತಿಯಿಂದ ಕಂಪ್ಲೀಟಾಗಿ ಎಲ್ಲರಿಗೆ ನಾವು ಅಪ್ಲಿಕೇಬಲ್ ಮಾಡ್ಕೊತೀವಲ್ಲ, ಅದನ್ನು ಇಂಡಕ್ಟಿವ್ ರಿಸರ್ಚ್ ಅಂತ ಹೇಳ್ತೀವಿ. ಫಸ್ಟು ಇಂಡಕ್ಟಿವ್ ರಿಸರ್ಚಲ್ಲಿ ಏನು ಮಾಡ್ತೀವಿ, ಅಬ್ಸರ್ವೇಷನ್ ಮಾಡ್ತೀವಿ. ಆಮೇಲೆ ಪ್ಯಾಟರ್ನ್ ನಾವು ಯಾವ ರೀತಿ ಮಾಡಬೇಕಂತ ನೋಡ್ತೀವಿ. ಆಮೇಲೆ ಹೈಪೋಥಿಸಸ್ನ ನಾವು ಅಸ್ಯೂಮ್ ಮಾಡ್ಕೊತೀವಿ. ನೆಕ್ಸ್ಟ್ ಥಿಯರಿನ ಅಪ್ಲಿಕೇಬಲ್ ಮಾಡ್ಕೊತೀವಿ. ಇದಿಷ್ಟು ಡಿಡಕ್ಟಿವ್ ಆ್ಯಂಡ್ ಇಂಡಕ್ಟಿವ್ ರೀಸನಿಂಗ್. ಸೊ ಎರಡು ಕನ್ಫ್ಯೂಸ್ ಆಗುತ್ತೆ. ಸೊ ನೀವು ಎರಡರಲ್ಲಿ ಒಂದು ನೆನ್ಪಿಟ್ಕೊಂಡ್ರೂ ಸಾಕು, ಎರಡು ನೆನ್ಪಿಟ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ಡಿಡಕ್ಟಿವ್ ನೆನ್ಪಿಟ್ಕೊಂಡಿರಂದರೆ ಅದಕ್ಕೆ ಅಪೋಸಿಟ್ ಇಂಡಕ್ಟಿವ್ ಇರುತ್ತೆ. ಸೊ ಇಂಡಕ್ಟಿವ್ ನೆನ್ಪಿಟ್ಕೊಂಡಿರಂದರೆ ಡಿಡಕ್ಟಿವ್ ಅದಕ್ಕೆ ಅಪೋಸಿಟ್ ಆಗಿರುತ್ತೆ. ಎರಡೂ ನೆನ್ಪಿಟ್ಕೊಂಡ್ರೆ ಒಳ್ಳೆಯದು. ಇನ್ ಕೇಸ್ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಅನಿಸಿದ್ರೆ ಮಾತ್ರ ಒಂದು ನೆನ್ಪಿಟ್ಕೊಂಡ್ರೆ ಆ್ಯಸ್ ಇಟ್ ಈಸ್ ಅದಕ್ಕೆ ರಿವರ್ಸ್ ಆಗಿರುತ್ತೆ ಅಂತ ನೀವು ಆರಾಮಾಗಿ ಆನ್ಸರ್ ಮಾಡ್ಬೋದು ಕ್ವಶನ್ಸ್ ಬಂದರೆ. ನೆಕ್ಸ್ಟ್ ಟೈಪ್ ಆಫ್ ರಿಸರ್ಚ್ ಅನಲೈಟಿಕ್ ರಿಸರ್ಚ್, ವಿಶ್ಲೇಷಣಾತ್ಮಕ ಸಂಶೋಧನೆ. ಈ ಒಂದು ವಿಧಾನದಲ್ಲಿ ಸಂಶೋಧಕರು ಸತ್ಯಗಳನ್ನು ಬಳಸಿರ್ತಾರೆ ಮತ್ತು ಮಾಹಿತಿ ಈಗಾಗಲೇ ಇನ್ಫಾರ್ಮೇಷನ್ ಅವರಲ್ಲಿ ಅವೈಲಬಲ್ ಇರುತ್ತೆ, ರೆಡಿ ಇರುತ್ತೆ. ಈ ಒಂದು ಅನಲೈಟಿಕ್ ರಿಸರ್ಚ್ನ ನಾವು ಎವಾಲ್ಯೂಯೇಷನ್ ಮಾಡೋ ಸಲುವಾಗಿ ಈ ಒಂದು ಸಂಶೋಧನೆಯನ್ನು ಮಾಡ್ತಾರೆ. ಅಂದರೆ ಈಗ ಆಲ್ರೆಡಿ ಇನ್ಫಾರ್ಮೇಷನ್ ಇದೆ, ಅದು ಯಾವ ರೀತಿ ಇದೆ, ಅದರಿಂದ ಏನು ಜಡ್ಜ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅನಲೈಟಿಕಲ್ ರಿಸರ್ಚನ್ನು ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟು ಎಥನೋಗ್ರಾಫಿ ರಿಸರ್ಚ್, ಜನಾಂಗೀಯ ಸಂಶೋಧನೆ ಅಂತೇಳಿ ಸಮಾಜದಲ್ಲಿನ ಜನರ ಕಲೆ ಮತ್ತು ಸಂಸ್ಕೃತಿಯ ಬಗ್ಗೆ ತಿಳಿಯೋ ಸಲುವಾಗಿ ಈ ಒಂದು ಸಂಶೋಧನೆಯನ್ನು ಮಾಡ್ತಾರೆ. ಎಥನೋಗ್ರಾಫಿಯಲ್ಲಿ ಮೇನ್ 3 ಟರ್ಮ್ಸ್ ಮೇನ್ ಬರುತ್ತೆ, 3 ಅಂಶಗಳು ಈ ಒಂದು ಇರಲೇಬೇಕು. ಅಬ್ಸರ್ವೇಷನ್, ಇಂಟರ್ಯಾಕ್ಷನ್, ಆಮೇಲೆ ಪಾರ್ಟಿಸಿಪೆಂಟ್ಸ್, ಭಾಗವಹಿಸುವವರು, ಮತ್ತು ಪ್ರತಿಕ್ರಿಯಾತ್ಮಕ ಮತ್ತು ಗಮನಿಸುವುದು. ಈ ಒಂದು 3 ಅಂಶಗಳು ಇದ್ದರೆ ಮಾತ್ರ ನಾವು ಅದನ್ನು ಎಥನೋಗ್ರಾಫಿಕ್ ರಿಸರ್ಚ್ ಅಂತ ಹೇಳ್ತೀವಿ. ಇವಿಷ್ಟು ಟೋಟಲು ಎಕ್ಸಾಮಲ್ಲಿ ಕೇಳಿರುವಂತಹ ಟೈಪ್ಸ್ ಆಫ್ ರಿಸರ್ಚ್ ಮೇಲೆ ಇವೆಲ್ಲ ಮೀನಿಂಗ್ಸು. ಈಗ KCET ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ನೋಡೋಣ. ಫಸ್ಟ್ ಕ್ವಶನ್ನು,
ನ್ಯೂಟನ್ಸ್ ಡಿಸ್ಕವರಿ ಆಫ್ ದಿ ಲಾ ಆಫ್ ಗ್ರಾವಿಟಿ ಬಿಲಾಂಗ್ಸ್ ಟು. ನ್ಯೂಟನ್ ಅವರು ಗ್ರಾವಿಟಿ ಲಾನ್ ಏನು ಕೊಟ್ಟರು ಅದು ಯಾವೊಂದು ರಿಸರ್ಚ್ಗೆ ಸಂಬಂಧಪಟ್ಟಿದ್ದು ಅಂತೇಳಿ. ಆಪ್ಷನ್ ಎ ಫಂಡಮೆಂಟಲ್ ರಿಸರ್ಚ್, ಆಪ್ಷನ್ ಬಿ ಅಪ್ಲೈಡ್ ರಿಸರ್ಚ್, ಆಪ್ಷನ್ ಸಿ ಆ್ಯಕ್ಷನ್ ರಿಸರ್ಚ್, ಆಪ್ಷನ್ ಡಿ ಕ್ವಾಂಟಿಟೇಟಿವ್ ರಿಸರ್ಚ್. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಂದುಬಿಟ್ಟು ಆಪ್ಷನ್ ಎ ಫಂಡಮೆಂಟಲ್ ರಿಸರ್ಚ್. ಯಾವೊಂದು ಸಂಶೋಧನೆಯನ್ನು ನಾವು ನಾಲೆಜ್ ಸಲುವಾಗಿ ಮಾಡ್ತೀವಿ, ಆಮೇಲೆ ಅದರಿಂದ ನಾವು ನಾಲೆಜ್ ತಗೊಂಡು ಒಂದು ಥಿಯರಿನ ಜನ್ರೇಟ್ ಮಾಡ್ತೀವಲ್ಲ, ಅದನ್ನು ನಾವು ಫಂಡಮೆಂಟಲ್ ರಿಸರ್ಚ್ ಅಂತ ಹೇಳ್ತೀವಿ. ಫಂಡಮೆಂಟಲ್ ರಿಸರ್ಚ್ಗೆ ಇನ್ನೊಂದು ಬೇರೆ ಹೆಸರು ಏನು ಸರ್? ಬೇಸಿಕ್ ರಿಸರ್ಚ್ ಅಂತ ಹೇಳ್ತೀವಿ. ಇನ್ನೂ ಒಂದು ಆಲ್ಟರ್ನೇಟಿವ್ ನೇಮು ಪ್ಯೂರ್ ರಿಸರ್ಚ್ ಅಂತಲೂ ಬೇಸಿಕ್ ರಿಸರ್ಚ್ಗೆ ನಾವು ಕರಿತೀವಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ವೆನ್ ದ ಲೈಕ್ಲಿ ಎಫೆಕ್ಟ್ಸ್ ಆಫ್ ಅನ್ ಇನ್ಸಿಡೆಂಟ್ ಆನ್ ಎ ಡಿಪೆಂಡೆಂಟ್ ವೇರಿಯಬಲ್ ಆರ್ ಇನ್ವೆಸ್ಟಿಗೇಟೆಡ್ ಇಟ್ ಈಸ್ ನೋನ್ ಆ್ಯಸ್. ಅಂದರೆ ಈಗ ಡಿಪೆಂಡೆಂಟ್ ವೇರಿಯಬಲ್ ಮೇಲೆ ಏನು ಎಫೆಕ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ಒಬ್ಬ ರಿಸರ್ಚರು ಇನ್ವೆಸ್ಟಿಗೇಟ್ ಮಾಡ್ತಿದ್ದಾನೆ. ಅದು ಯಾವ ಒಂದು ರಿಸರ್ಚಲ್ಲಿ ಬರುತ್ತೆ ಅಂತ ಪ್ರಶ್ನೆ. ಆಪ್ಷನ್ ಎ ಸರ್ವೆ ರಿಸರ್ಚ್, ಆಪ್ಷನ್ ಬಿ ಎಕ್ಸ್ಪೋಸ್ಟ್ ಫ್ಯಾಕ್ಟರ್ ರಿಸರ್ಚ್, ಆಪ್ಷನ್ ಸಿ ಆ್ಯಕ್ಷನ್ ರಿಸರ್ಚ್, ಆಪ್ಷನ್ ಡಿ ಫೀಲ್ಡ್ ಇನ್ವೆಸ್ಟಿಗೇಷನ್. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಎಕ್ಸ್ಪೋಸ್ಟ್ ಫ್ಯಾಕ್ಟರ್ ರಿಸರ್ಚಲ್ಲಿ ಒಬ್ಬ ಇನ್ವೆಸ್ಟಿಗೇಟರ್ ಅಥವಾ ರಿಸರ್ಚರು ಈಗಾಗಲೇ ಇನ್ಸಿಡೆಂಟ್ ಆಗಿರುತ್ತೆ, ಆಗಿ ಹೋದ್ಮೇಲೆ ಡಿಪೆಂಡೆಂಟ್ ವೇರಿಯಬಲ್ ಮೇಲೆ ಏನೇನು ಎಫೆಕ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ಅವನು ಸ್ಟಡಿ ಮಾಡ್ತಾನೆ. ಯಾವುದರಲ್ಲಿ ಸ್ಟಡಿ ಮಾಡ್ತಾನೆ? ಎಕ್ಸ್ಪೋಸ್ಟ್ ಫ್ಯಾಕ್ಟರ್ ರಿಸರ್ಚಲ್ಲಿ ರಿಸರ್ಚರು ಇನ್ವೆಸ್ಟಿಗೇಟ್ ಮಾಡ್ತಾನೆ. ಯಾವ ವೇರಿಯಬಲ್ನ ಮಾಡ್ತಾನೆ? ಡಿಪೆಂಡೆಂಟ್ ವೇರಿಯಬಲ್ನ ಮಾಡ್ತಾನೆ. ಯಾಕೆ ಈ ಡಿಪೆಂಡೆಂಟ್ ವೇರಿಯಬಲ್ನ ಮಾಡ್ತಾನೆ ಅಂತಂದರೆ, ಇಂಡಿಪೆಂಡೆಂಟ್ ವೇರಿಯಬಲ್ನ ಮ್ಯಾನಿಪುಲೇಟ್ ಮಾಡಿದಾಗ ಡಿಪೆಂಡೆಂಟ್ ವೇರಿಯಬಲ್ ಏನೇನು ಚೇಂಜಸ್ ಆಗಿತ್ತು ಅನ್ನೋದನ್ನು ತಿಳ್ಕೊಳ್ಳೋ ಸಲುವಾಗಿ ಇವನು ರಿಸರ್ಚ್ ಮಾಡ್ತಾನೆ. ಇದು ಯಾವಾಗ ಮಾಡ್ತಾನೆ? ಕಂಪ್ಲೀಟಾಗಿ ರಿಸರ್ಚ್ ಅಥವಾ ಒಂದು ಪರಿಣಾಮ ಅಥವಾ ಒಂದು ಎಫೆಕ್ಟ್ ಕಂಪ್ಲೀಟಾಗಿ ಹೋಗಿರುತ್ತೆ, ಇನ್ಸಿಡೆಂಟ್ ಆಲ್ರೆಡಿ ಅಕ್ಕರ್ಡ್ ಆಗಿರುತ್ತೆ. ಅದಾದಮೇಲೆ ಇಲ್ಲಿ ರಿಸರ್ಚ್ ಅದರ ಬಗ್ಗೆ ಸ್ಟಡಿ ಮಾಡ್ತಾನೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಅದ್ರ ಬಗ್ಗೆನೇ ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಸಾಮಾನ್ಯವಾಗಿ ಇದನ್ನು ಸಂಶೋಧನೆ ಮಾಡಿದ ನಂತರ ಮಾಡಲಾಗುತ್ತೆ. ಯಾವುದನ್ನು? ಎಕ್ಸ್ಪೋಸ್ಟ್ ಫ್ಯಾಕ್ಟರ್ ರಿಸರ್ಚ್ನ ಸಂಶೋಧನೆ ಮಾಡಿದ ನಂತರ ಇದನ್ನು ಒಬ್ಬ ರಿಸರ್ಚರ್ ಮಾಡ್ತಾನೆ. ನೆಕ್ಸ್ಟ್ ಕ್ವಶನು, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಕ್ವಾಲಿಟೇಟಿವ್ ಮೆಥಡ್ ಆಫ್ ರಿಸರ್ಚ್? ಇವುಗಳಲ್ಲಿ ಯಾವುದು ಕ್ವಾಲಿಟೇಟಿವ್ ರಿಸರ್ಚ್ ಅಂತ ಪ್ರಶ್ನೆ. ಆಪ್ಷನ್ ಎ ಇಂಟರ್ವ್ಯೂ ಮೆಥಡ್, ಆಪ್ಷನ್ ಬಿ ಸರ್ವೆ ಮೆಥಡ್, ಆಪ್ಷನ್ ಸಿ ಎಕ್ಸ್ಪೆರಿಮೆಂಟಲ್ ಮೆಥಡ್, ಆಪ್ಷನ್ ಡಿ ಹಿಸ್ಟೋರಿಕಲ್ ಮೆಥಡ್. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಹಿಸ್ಟೋರಿಕಲ್ ಮೆಥಡ್. ಇದು ಕ್ವಾಲಿಟೇಟಿವ್ ಮೆಥಡ್ ಆಫ್ ರಿಸರ್ಚ್ ಆಗುತ್ತೆ. ಮಿಕ್ಕಿದವೆಲ್ಲನೂ ಕ್ವಾಂಟಿಟೇಟಿವ್ ಆಗುತ್ತೆ. ಕ್ವಾಲಿಟೇಟಿವ್ ರಿಸರ್ಚ್ ಅಂದರೆ ಏನು? ಇಲ್ಲಿ ನಾವು ನಂಬರ್ಸ್ನ ಯೂಸ್ ಮಾಡೋಂಗಿಲ್ಲ, ನ್ಯಾಚುರಲ್ ಆಗಿ ನಾವು ಇಲ್ಲಿ ಸ್ಟಡಿ ಮಾಡ್ತೀವಿ. ಕ್ವಾಂಟಿಟೇಟಿವ್ ರಿಸರ್ಚ್ ಅಂದರೆ ಇಲ್ಲಿ ನಾವು ನಂಬರ್ಸ್ಗಳನ್ನ ಯೂಸ್ ಮಾಡಿಬಿಟ್ಟು ರಿಸರ್ಚನ್ನ ಕಂಡಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಪ್ರಶ್ನೆ, ವಿಚ್ ಮೆಥಡಾಲಜಿ ಆ್ಯಸ್ ಕಂಟ್ರೋಲ್ ಗ್ರೂಪ್? ಯಾವ ಒಂದು ಮೆಥಡಾಲಜಿಯಲ್ಲಿ ಕಂಟ್ರೋಲ್ ಗ್ರೂಪ್ ಇರುತ್ತೆ, ನಿಯಂತ್ರಣ ಗುಂಪು ಇರುತ್ತೆ ಅಂತ ಪ್ರಶ್ನೆ. ಆಪ್ಷನ್ ಎ ಸರ್ವೆ ರಿಸರ್ಚ್, ಆಪ್ಷನ್ ಬಿ ಎಕ್ಸ್ಪೆರಿಮೆಂಟಲ್ ರಿಸರ್ಚ್, ಆಪ್ಷನ್ ಸಿ ಕೇಸ್ ಸ್ಟಡಿ ಮೆಥಡ್, ಆಪ್ಷನ್ ಡಿ ಫೀಲ್ಡ್ ರಿಸರ್ಚ್. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಎಕ್ಸ್ಪೆರಿಮೆಂಟಲ್ ರಿಸರ್ಚಲ್ಲಿ ಕಂಟ್ರೋಲ್ ಗ್ರೂಪ್ ಇರುತ್ತೆ. ಕಂಟ್ರೋಲ್ ಯಾವುದನ್ನು ಕಂಟ್ರೋಲ್ ಮಾಡ್ತಾರೆ? ಡಿಪೆಂಡೆಂಟ್ ವೇರಿಯಬಲ್ನ ಒಬ್ಬ ರಿಸರ್ಚರ್ ಅಲ್ಲಿ ಕಂಟ್ರೋಲ್ ಮಾಡ್ತಿರ್ತಾನೆ. ನೆಕ್ಸ್ಟ್ ಪ್ರಶ್ನೆ, ದಿ ಮೇಜರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೋರಿಲೇಷನ್ ಅನಾಲಿಸಿಸ್ ಈಸ್ ಟು ಸೀಕ್. ಕೋರಿಲೇಷನ್ ಅನಾಲಿಸಿಸ್ ಸಹ ಸಂಬಂಧ ಒಂದು ವಿಶ್ಲೇಷಣೆ ಯಾವುದನ್ನು ಇನ್ಫಾರ್ಮೇಷನ್ ತಗೊಳ್ಳೋಕ್ಕೆ ಟ್ರೈ ಮಾಡುತ್ತೆ ಅಂತ ಪ್ರಶ್ನೆ. ಆಪ್ಷನ್ ಎ ಡಿಫ್ರೆನ್ಸಸ್ ಅಮಾಂಗ್ ವೇರಿಯಬಲ್ಸ್, ಆಪ್ಷನ್ ಬಿ ವೇರಿಯೇಷನ್ಸ್ ಅಮಾಂಗ್ ವೇರಿಯಬಲ್ಸ್, ಆಪ್ಷನ್ ಸಿ ಅಸೋಸಿಯೇಷನ್ ಅಮಾಂಗ್ ವೇರಿಯಬಲ್ಸ್, ಆಪ್ಷನ್ ಡಿ ರಿಗ್ರೆಷನ್ ಅಮಾಂಗ್ ವೇರಿಯಬಲ್ಸ್. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಅಸೋಸಿಯೇಷನ್ ಅಮಾಂಗ್ ವೇರಿಯಬಲ್ಸ್. ಕೋರಿಲೇಷನ್ನು ಎರಡು ವೇರಿಯಬಲ್ಸ್ ನಡುವೆ ಯಾವ ರೀತಿ ಸಂಬಂಧ ಇದೆ ಅನ್ನೋದ್ರ ಬಗ್ಗೆ ಮಾತ್ರ ಇದು ಸ್ಟಡಿ ಮಾಡುತ್ತೆ. ಕೋರಿಲೇಷನ್ ಯಾವಾಗಲೂ ರಿಲೇಷನ್ಶಿಪ್ ಮಾತ್ರ ಸ್ಟಡಿ ಮಾಡುತ್ತೆ, ಕಾರಣ ಮತ್ತು ಪರಿಣಾಮಗಳ ಬಗ್ಗೆ ಇದು ಸ್ಟಡಿ ಮಾಡೋಕ್ಕೆ ಹೋಗಲ್ಲ.
ನೆಕ್ಸ್ಟ್ ಅದೇ ಕೋರಿಲೇಷನ್ ಬಗ್ಗೆನೇ ಎಕ್ಸ್ಪ್ಲನೇಷನ್ ಇದೆ ಇಲ್ಲಿ. ನೆಕ್ಸ್ಟ್ ಕ್ವಶನ್, ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ರಿಸರ್ಚ್ ಪ್ಯಾರಾಡಿಗಮ್ಸ್ ದಿ ಫೋಕಸ್ ಆಫ್ ಕನ್ಸರ್ನ್ ಈಸ್ ಆನ್ ಇಂಟರ್ಪ್ರಿಟಿಂಗ್ ರಿಯಾಲಿಟಿ ಇನ್ ಟರ್ಮ್ಸ್ ಆಫ್ ಪಾರ್ಟಿಸಿಪೆಂಟ್ಸ್ ಪರ್ಸ್ಪೆಕ್ಟಿವ್ ಅಂತೇಳಿ, ಯಾವೊಂದು ಸಂಶೋಧನೆಯ ಮಾದರಿಯಲ್ಲಿ ರಿಯಾಲಿಟಿ ವಾಸ್ತವಿಕತೆಯಾಗಿ ಒಂದು ಭಾಗವಹಿಸುವವರ ಬಗ್ಗೆ ಇಲ್ಲಿ ಕಾಳಜಿನ ನೋಡ್ತೀವಿ ಅಂತ ಪ್ರಶ್ನೆ. ಆಪ್ಷನ್ ಎ ಎಕ್ಸ್ಪೆರಿಮೆಂಟಲ್ ರಿಸರ್ಚ್, ಆಪ್ಷನ್ ಬಿ ಎಕ್ಸ್ಪೋಸ್ಟ್ ಫ್ಯಾಕ್ಟರ್ ರಿಸರ್ಚ್, ಆಪ್ಷನ್ ಸಿ ಎಥನೋಗ್ರಾಫಿಕ್ ರಿಸರ್ಚ್, ಆಪ್ಷನ್ ಡಿ ಸರ್ವೆ ರಿಸರ್ಚ್. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ ಎಥನೋಗ್ರಾಫಿಕ್ ರಿಸರ್ಚ್. ಇಲ್ಲಿ ಪಾರ್ಟಿಸಿಪೆಂಟ್ಸು ಮತ್ತು ಅಬ್ಸರ್ವೇಷನು ಇಂಟ್ರ್ಯಾಕ್ಷನ್ ಈ ಒಂದು 3 ಟರ್ಮ್ನ ನಾವು ನೋಡ್ತೀವಿ. ಪಾರ್ಟಿಸಿಪೆಂಟ್ಗೆ ಯಾಕೆ ಯಾವುದರಲ್ಲಿ ಫೋಕಸ್ ಮಾಡ್ತೀವಿ ಅಂತಂದರೆ ಈ ಒಂದು ರಿಸರ್ಚಲ್ಲಿ ಫೋಕಸ್ ಮಾಡ್ತೀವಿ. ನೆಕ್ಸ್ಟ್ ಪ್ರಶ್ನೆ, ಎಥನೋಗ್ರಾಫಿಕ್, ಅಬ್ಸರ್ವೇಷನ್, ಇಂಟರಾಕ್ಷನ್ ಮತ್ತು ಪಾರ್ಟಿಸಿಪೆಂಟ್ಸ್ ಅಂತ ಹೇಳ್ಬಿಟ್ಟು, ಇನ್ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಬೇಸ್ಡ್ ಸ್ಟಡೀಸ್ ದಿ ಅಬ್ಸರ್ವೇಷನ್ ಡಿರೈವ್ಡ್ ಫ್ರಮ್ ವಿಚ್ ಆಫ್ ದಿ ಫಾಲೋಯಿಂಗ್ ವೇರಿಯೇಬಲ್ಸ್ ಆರ್ ಕನ್ಸಿಡರ್ಡ್ ಫಾರ್ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್. ಎಕ್ಸ್ಪೆರಿಮೆಂಟಲ್ ರಿಸರ್ಚಲ್ಲಿ ಸ್ಟ್ಯಾಟಿಸ್ಟಿಕಲ್ ಡಾಟಾನ ನಾವು ಕಲೆಕ್ಟ್ ಮಾಡ್ಕೊಳ್ಳೋ ಸಲುವಾಗಿ ಯಾವ ಒಂದು ವೇರಿಯೇಬಲ್ನ ನಾವು ಅಬ್ಸರ್ವ್ ಮಾಡಿಬಿಟ್ಟು ಡಾಟಾ ತಗೊತೀವಿ ಅಂತ ಪ್ರಶ್ನೆ. ಆಪ್ಷನ್ ಎ ಇಂಡಿಪೆಂಡೆಂಟ್ ವೇರಿಯೇಬಲ್, ಆಪ್ಷನ್ ಬಿ ಡಿಪೆಂಡೆಂಟ್ ವೇರಿಯೇಬಲ್, ಆಪ್ಷನ್ ಸಿ ಮಾಡರೇಟರ್ ವೇರಿಯೇಬಲ್, ಆಪ್ಷನ್ ಡಿ ಕಂಟ್ರೋಲ್ ವೇರಿಯೇಬಲ್. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಡಿಪೆಂಡೆಂಟ್ ವೇರಿಯೇಬಲ್ನ ಒಬ್ಬ ರಿಸರ್ಚರು ಆ ಒಂದು ಡಿಪೆಂಡೆಂಟ್ ವೇರಿಯೇಬಲ್ ಏನೇನು ಎಫೆಕ್ಟ್ ಆಯಿತು ಆ ಒಂದನ್ನು ಡಾಟಾ ಕಲೆಕ್ಟ್ ಮಾಡ್ಕೊತಾನೆ ರಿಸರ್ಚರ್. ಯಾವಾಗ ಕಲೆಕ್ಟ್ ಮಾಡ್ಕೊತಾನೆ? ಇಂಡಿಪೆಂಡೆಂಟ್ ವೇರಿಯೇಬಲ್ನ ಅವನು ಮ್ಯಾನಿಪುಲೇಟ್ ಮಾಡಿದಾಗ, ಚೇಂಜ್ ಮಾಡಿದಾಗ. ಎಕ್ಸಾಂಪಲ್, ಈಗ ಡಾಗಿಗೆ ಫುಡ್ ಮತ್ತು ಬೆಲ್ಲು ಚೇಂಜ್ ಮಾಡಿದಾಗ ಡಾಗ್ ಯಾವ ರೀತಿ ಆ್ಯಕ್ಷನ್ ಮಾಡ್ತು ಅನ್ನೋದ್ರ ಬಗ್ಗೆ ಡಾಟಾನ ಕಲೆಕ್ಟ್ ಮಾಡ್ಕೊತಾನೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಆಗುತ್ತೆ. ವಿಚ್ ಆಫ್ ದಿ ಫಾಲೋಯಿಂಗ್ ರಿಸರ್ಚ್ ಟೈಪ್ಸ್ ಹ್ಯಾಸ್ ಎ ಪೊಟೆನ್ಷಿಯಲ್ ಫಾರ್ ಎನ್ಹಾನ್ಸಿಂಗ್ ಟೀಚಿಂಗ್ ಕಾಂಪಿಟೆನ್ಸಸ್. ಅಂದರೆ ಒಂದು ಟೀಚಿಂಗ್ನ ಒಂದು ಸ್ಪರ್ಧೆಯನ್ನು ಜಾಸ್ತಿ ಮಾಡೋ ಸಲುವಾಗಿ ಯಾವೊಂದು ರಿಸರ್ಚನ್ನ ನಾವು ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು, ಆಪ್ಷನ್ ಎ ಫಂಡಮೆಂಟಲ್ ರಿಸರ್ಚ್, ಆಪ್ಷನ್ ಬಿ ಅಪ್ಲೈಡ್ ರಿಸರ್ಚ್, ಆಪ್ಷನ್ ಸಿ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ರಿಸರ್ಚ್, ಆಪ್ಷನ್ ಡಿ ಆ್ಯಕ್ಷನ್ ರಿಸರ್ಚ್. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಂದುಬಿಟ್ಟು ಆಪ್ಷನ್ ಡಿ ಆ್ಯಕ್ಷನ್ ರಿಸರ್ಚ್ ಆಗುತ್ತೆ. ಆ್ಯಕ್ಷನ್ ರಿಸರ್ಚ್ನ ನಾವು ನಾರ್ಮಲಾಗಿ ಸ್ಮಾಲ್ ಗ್ರೂಪ್ಸ್ ಅಥವಾ ಸ್ಮಾಲ್ ಆರ್ಗನೈಜೇಷನಲ್ಲಿ ಯೂಸ್ ಮಾಡ್ತೀವಿ. ಸ್ಕೂಲ್ಸ್ ಲೆವೆಲ್ಗಳಲ್ಲಿ ಆ್ಯಕ್ಷನ್ ರಿಸರ್ಚ್ನ ಜಾಸ್ತಿ ಅಪ್ಲೈ ಮಾಡ್ತಾರೆ. ಹಾಗಾಗಿಬಿಟ್ಟು ಇಲ್ಲಿ ಟೀಚಿಂಗ್ನ ನಾವು ಜಾಸ್ತಿ ಮಾಡೋ ಸಲುವಾಗಿ ಇಮಿಡಿಯೇಟ್ಲಾಗಿ ಟೀಚಿಂಗ್ನ ನಾವು ಏನಾದರೂ ಪ್ರಾಬ್ಲಮ್ಸ್ ಆದಾಗ ಅದಕ್ಕೆ ಸೊಲ್ಯೂಷನ್ ಕಂಡುಕೊಂಡ್ಬಿಟ್ಟು ಟೀಚಿಂಗ್ನ ನಾವು ಟೀಚಿಂಗ್ ಕಾಂಪಿಟೆನ್ಸನ್ನ ನಾವು ಜಾಸ್ತಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನೆಕ್ಸ್ಟ್ ಪ್ರಶ್ನೆ, ಕ್ವಾಂಟಿಟೇಟಿವ್ ರಿಸರ್ಚ್ ಈಸ್ ಆಲ್ಸೋ ಕಾಲ್ಡ್. ಕ್ವಾಂಟಿಟೇಟಿವ್ ರಿಸರ್ಚ್ಗೆ ಇನ್ನೊಂದು ಹೆಸರು ಏನು ಅಂತೇಳಿ. ಆಪ್ಷನ್ ಎ ಎಥನೋಗ್ರಾಫಿಕ್ ಅಪ್ರೋಚ್, ಆಪ್ಷನ್ ಬಿ ಅನ್ಸ್ಟ್ರಕ್ಚರ್ಡ್ ಅಪ್ರೋಚ್, ಆಪ್ಷನ್ ಸಿ ಡಿಸ್ಕ್ರಿಪ್ಟಿವ್ ಅಪ್ರೋಚ್, ಆಪ್ಷನ್ ಡಿ ಸ್ಟ್ರಕ್ಚರ್ಡ್ ಅಪ್ರೋಚ್. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಂದುಬಿಟ್ಟು ಆಪ್ಷನ್ ಡಿ ಸ್ಟ್ರಕ್ಚರ್ಡ್ ಅಪ್ರೋಚ್ ಅಂತೇಳಿ ಕ್ವಾಂಟಿಟೇಟಿವ್ ರಿಸರ್ಚ್ಗೆ ಕರೀತಾರೆ. ನೆಕ್ಸ್ಟ್ ಪ್ರಶ್ನೆ, ದಿ ಸ್ಟಡಿ ಆಫ್ ವೈ ಡಸ್ ಸ್ಟ್ರೆಸ್ಫುಲ್ ಲೈವಿಂಗ್ ರಿಸಲ್ಟ್ ಇನ್ ಹಾರ್ಟ್ ಅಟ್ಯಾಕ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆ್ಯಸ್. ಈಗಿನ ಒಂದು ಒತ್ತಡ ಜೀವನದಲ್ಲಿ ಹಾರ್ಟ್ ಅಟ್ಯಾಕ್ ಯಾಕೆ ಕಾರಣ, ಒತ್ತಡ ಒಂದು ಜೀವನ ಹಾರ್ಟ್ ಅಟ್ಯಾಕಿಗೆ ಏಕೆ ಕಾರಣ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡ್ತಿದ್ದಾರೆ. ಅದು ಯಾವುದಕ್ಕೆ ಸಂಬಂಧಿಸಿದ್ದು ಅಂತ ಪ್ರಶ್ನೆ. ಆಪ್ಷನ್ ಎ ಡಿಸ್ಕ್ರಿಪ್ಟಿವ್ ರಿಸರ್ಚ್, ಆಪ್ಷನ್ ಬಿ ಎಕ್ಸ್ಪ್ಲೇನೇಟರಿ ರಿಸರ್ಚ್, ಆಪ್ಷನ್ ಸಿ ಕೋರಿಲೇಷನಲ್ ರಿಸರ್ಚ್, ಆಪ್ಷನ್ ಡಿ ಫೀಸಿಬಿಲಿಟಿ ರಿಸರ್ಚ್. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ ಕೋರಿಲೇಷನ್ ರಿಸರ್ಚ್ ಸರಿಯಾದಂಥ ಉತ್ತರ ಆಗುತ್ತೆ. ಎರಡು ವೇರಿಯೇಬಲ್ಸ್ಗಳ ನಡುವೆ ಏನು ಸಂಬಂಧ ಇದೆ, ಒತ್ತಡ ಜೀವನಕ್ಕೂ ಮತ್ತು ಹಾರ್ಟ್ ಅಟ್ಯಾಕ್ಗೂ ಏನು ಸಂಬಂಧ ಇದೆ ಅನ್ನೋದ್ರ ಬಗ್ಗೆ
ಅವರು ಸ್ಟಡಿ ಮಾಡ್ತಿದ್ದಾರೆ. ಇಲ್ಲಿ ಕಾಸ್ ಆ್ಯಂಡ್ ಎಫೆಕ್ಟ್ ಅವರು ಕಂಡಿಡ್ತಲ್ಲ, ಯಾಕೆ ಆಗ್ತಿದೆ ಅದು ಅಂತೇಳ್ಬಿಟ್ಟು ಅಲ್ಲಿ ಸ್ಟಡಿ ಮಾಡ್ತಿದ್ದಾರೆ. ಹಾಗಾಗಿಬಿಟ್ಟು ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಥ್ರೂ ವಿಚ್ ರಿಸರ್ಚ್ ಮೆಥಡ್ ದಿ ಮ್ಯಾನಿಪ್ಯುಲೇಷನ್ ಆಫ್ ಎನ್ ಇಂಡಿಪೆಂಡೆಂಟ್ ವೇರಿಯಬಲ್ ಆ್ಯಂಡ್ ಇಟ್ಸ್ ಎಫೆಕ್ಟ್ ಆನ್ ಡಿಪೆಂಡೆಂಟ್ ವೇರಿಯಬಲ್ ಈಸ್ ಎಕ್ಸಾಮೈನ್ಡ್ ವಿತ್ ರೆಫರೆನ್ಸ್ ಟು ಎ ಹೈಪೋಥಿಸಸ್ ಅಂಡರ್ ಕಂಟ್ರೋಲ್ಡ್ ಕಂಡೀಷನ್ಸ್. ಈ ಯಾವ ಒಂದು ರಿಸರ್ಚ್ ಮೆಥಡಲ್ಲಿ ಇಂಡಿಪೆಂಡೆಂಟ್ ವೇರಿಯಬಲ್ನ ಮ್ಯಾನಿಪುಲೇಟ್ ಮಾಡಿದಾಗ ಡಿಪೆಂಡೆಂಟ್ ವೇರಿಯಬಲ್ ಮೇಲೆ ಏನು ಎಫೆಕ್ಟ್ ಆಯಿತು ಅಂತ ಯಾವೊಂದು ಕಂಟ್ರೋಲ್ ಗ್ರೂಪ್ಗಳಲ್ಲಿ ನಾವು ರಿಸರ್ಚನ್ನ ನಾವು ಮಾಡ್ತೀವಂತ ಪ್ರಶ್ನೆ. ಆಪ್ಷನ್ ಎ ಎಕ್ಸ್ಪೋಸ್ಟ್ ಫ್ಯಾಕ್ಟರ್ ರಿಸರ್ಚ್, ಆಪ್ಷನ್ ಬಿ ಡಿಸ್ಕ್ರಿಪ್ಟಿವ್ ರಿಸರ್ಚ್, ಆಪ್ಷನ್ ಸಿ ಕೇಸ್ ಸ್ಟಡಿ ರಿಸರ್ಚ್, ಆಪ್ಷನ್ ಡಿ ಎಕ್ಸ್ಪೆರಿಮೆಂಟಲ್ ರಿಸರ್ಚ್. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಂದುಬಿಟ್ಟು ಆಪ್ಷನ್ ಡಿ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಆಗುತ್ತೆ. ಎಕ್ಸ್ಪೆರಿಮೆಂಟಲ್ ರಿಸರ್ಚಲ್ಲಿ ಅಂಡರ್ ಕಂಟ್ರೋಲ್ ಕಂಡೀಷನ್ಸಲ್ಲಿ ಅಸುಂಪ್ಷನ್ ಅಂದರೆ ಹೈಪೋಥಿಸಿಸ್ ಇಟ್ಕೊಂಡು ನಾವು ಎಕ್ಸ್ಪೆರಿಮೆಂಟಲ್ ರಿಸರ್ಚ್ನ ಸ್ಟಾರ್ಟ್ ಮಾಡಿರ್ತೀವಿ. ಕಂಟ್ರೋಲ್ ಗ್ರೂಪ್ ಇರುತ್ತೆ, ಡಿಪೆಂಡೆಂಟ್ ವೇರಿಯಬಲ್ಲು ರಿಸರ್ಚರ್ ಅಲ್ಲಿ ಕಂಟ್ರೋಲರ್ ಇರುತ್ತೆ. ಇಂಡಿಪೆಂಡೆಂಟ್ ವೇರಿಯಬಲ್ನ ಅವನು ಚೇಂಜ್ ಮಾಡಿದಾಗ ಡಿಪೆಂಡೆಂಟ್ ವೇರಿಯಬಲ್ ಮೇಲೆ ಏನು ಎಫೆಕ್ಟ್ ಆಯಿತು ಅನ್ನೋದ್ರ ಬಗ್ಗೆ ಎಲ್ಲ ಅವನು ಅಬ್ಸರ್ವ್ ಮಾಡ್ತಾನೆ. ಅದನ್ನು ನಾವು ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಪ್ರಶ್ನೆ, ದಿ ಸ್ಟಡಿ ಇನ್ ವಿಚ್ ದಿ ಇನ್ವೆಸ್ಟಿಗೇಟರ್ಸ್ ಅಟೆಂಪ್ಟ್ ಟು ಟ್ರೇಸ್ ಆ್ಯನ್ ಎಫೆಕ್ಟ್ ಈಸ್ ನೋನ್ ಆಸ್. ಯಾವೊಂದು ಸ್ಟಡಿಯಲ್ಲಿ ಇನ್ವೆಸ್ಟಿಗೇಟರ್ ಕಾರಣದ ಬಗ್ಗೆ ಸ್ಟಡಿ ಮಾಡ್ತಾನೆ ಅಂತ ಪ್ರಶ್ನೆ. ಆಪ್ಷನ್ ಎ ಸರ್ವೆ ರಿಸರ್ಚ್, ಆಪ್ಷನ್ ಬಿ ಎಕ್ಸ್ಪೋಸ್ಟ್ ಫ್ಯಾಕ್ಟರ್ ರಿಸರ್ಚ್, ಆಪ್ಷನ್ ಸಿ ಹಿಸ್ಟೋರಿಕಲ್ ರಿಸರ್ಚ್, ಆಪ್ಷನ್ ಡಿ ಸಮ್ಯಾಟಿವ್ ರಿಸರ್ಚ್. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಸರಿಯಾದಂಥ ಉತ್ತರ ಆಗುತ್ತೆ. ಎಕ್ಸ್ಪೋಸ್ಟ್ ಫ್ಯಾಕ್ಟರ್ ರಿಸರ್ಚಲ್ಲಿ ಒಬ್ಬ ಇನ್ವೆಸ್ಟಿಗೇಟರ್ ಕೇವಲ ಅಲ್ಲಿ ಕಾರಣ ಏನಾಗಿದೆ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡ್ತಾನೆ. ಯಾವುದ್ರ ಮೇಲೆ ಎಫೆಕ್ಟ್ ಆಗಿರೋದು ಸ್ಟಡಿ ಮಾಡ್ತಾನೆ? ಡಿಪೆಂಡೆಂಟ್ ವೇರಿಯಬಲ್ ಮೇಲೆ ಏನು ಎಫೆಕ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡ್ತಾನೆ. ಅದು ಯಾವಾಗ ಮಾಡ್ತಾನೆ? ಅವನು ಆಲ್ರೆಡಿ ಇನ್ಸಿಡೆಂಟ್ ಆಗಿ ಹೋಗಿರುತ್ತೆ, ಅದ್ರ ಮೇಲೆ ಎಕ್ಸ್ಪೋಸ್ಟ್ ಫ್ಯಾಕ್ಟರ್ ರಿಸರ್ಚ್ ಮಾಡ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಫಂಡಮೆಂಟಲ್ ರಿಸರ್ಚ್ ರಿಫ್ಲೆಕ್ಟ್ ದಿ ಎಬಿಲಿಟಿ ಟು. ಫಂಡಮೆಂಟಲ್ ರಿಸರ್ಚ್ ಮುಖಾಂತರ ನಮಗೆ ಪ್ರತಿಫಲ ಸಿಗುತ್ತೆ, ನಮ್ಗೆ ಏನು ಬರುತ್ತೆ ಅಂತ ಪ್ರಶ್ನೆ. ಆಪ್ಷನ್ ಎ ಸಿಂಥಸೈಸ್ ನ್ಯೂ ಐಡಿಯಲ್ಸ್, ಆಪ್ಷನ್ ಬಿ ಎಕ್ಸ್ಪೌಂಡ್ ನ್ಯೂ ಪ್ರಿನ್ಸಿಪಲ್ಸ್, ಆಪ್ಷನ್ ಸಿ ಎವಾಲ್ಯುಯೇಟ್ ದಿ ಎಕ್ಸಿಸ್ಟಿಂಗ್ ಮೆಟೀರಿಯಲ್ ಕನ್ಸರ್ನಿಂಗ್ ರಿಸರ್ಚ್, ಆಪ್ಷನ್ ಡಿ ಸ್ಟಡಿ ದಿ ಎಕ್ಸಿಸ್ಟಿಂಗ್ ಲಿಟ್ರೇಚರ್ ರಿಗಾರ್ಡಿಂಗ್ ವೇರಿಯಸ್ ಟಾಪಿಕ್ಸ್. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಫಂಡಮೆಂಟಲ್ ರಿಸರ್ಚಿಂದ ನಮಗೆ ನ್ಯೂ ಪ್ರಿನ್ಸಿಪಲ್ಸ್ ಬರುತ್ತೆ. ನಾಲೆಜ್ ಪರ್ಪಸ್ ನಾವು ಈ ಒಂದು ರಿಸರ್ಚನ್ನ ಕಂಡಕ್ಟ್ ಮಾಡಿ ಒಂದು ಥಿಯರಿ ಅಥವಾ ಒಂದು ಲಾನ ನಾವು ಪ್ರಿನ್ಸಿಪಲ್ಸ್ನ ಜನರೇಟ್ ಮಾಡ್ತೀವಿ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ದಿ ಎಕ್ಸ್ಪೆರಿಮೆಂಟಲ್ ಸ್ಟಡಿ ಈಸ್ ಬೇಸ್ಡ್ ಆನ್. ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಏನಿದೆ ಇದು ಯಾವುದರ ಒಂದು ಆಧಾರದ ಮೇಲೆ ಇದೆ ಅಂತೇಳಿ. ಆಪ್ಷನ್ ಎ ಮ್ಯಾನಿಪ್ಯುಲೇಷನ್ ಆಫ್ ವೇರಿಯಬಲ್ಸ್, ಆಪ್ಷನ್ ಬಿ ಕಾನ್ಸೆಪ್ಚುವಲ್ ಪ್ಯಾರಾಮೀಟರ್ಸ್, ಆಪ್ಷನ್ ಸಿ ರಿಪ್ಲಿಕೇಶನ್ ಆಫ್ ರಿಸರ್ಚ್, ಆಪ್ಷನ್ ಡಿ ಸರ್ವೆ ಆಫ್ ಲಿಟ್ರೇಚರ್. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಂದುಬಿಟ್ಟು ಆಪ್ಷನ್ ಎ ಆಗುತ್ತೆ. ಮ್ಯಾನಿಪ್ಯುಲೇಷನ್ ಆಫ್ ವೇರಿಯಬಲ್ಸ್ ಮೇಲೆ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಬೇಸ್ಡ್ ಆಗಿರುತ್ತೆ. ಯಾವುದನ್ನು ನಾವು ಮ್ಯಾನಿಪ್ಯುಲೇಷನ್ ಮಾಡ್ತೀವಿ ಅಂತಂದರೆ ಇಂಡಿಪೆಂಡೆಂಟ್ ವೇರಿಯಬಲ್ನ ಮ್ಯಾನಿಪ್ಯುಲೇಷನ್ ಮಾಡ್ತೀವಿ. ಯಾವುದರಲ್ಲಿ? ಎಕ್ಸ್ಪೆರಿಮೆಂಟಲ್ ರಿಸರ್ಚಲ್ಲಿ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಫೀಲ್ಡ್ ವರ್ಕ್ ಬೇಸ್ಡ್ ರಿಸರ್ಚ್ ಈಸ್ ಕ್ಲಾಸಿಫೈಡ್ ಆ್ಯಸ್. ಫೀಲ್ಡ್ ವರ್ಕ್ ಬೇಸ್ಡ್ ರಿಸರ್ಚ್ ಯಾವುದು ಅಂತೇಳಿ. ಆಪ್ಷನ್ ಎ ಎಂಪಿರಿಕಲ್, ಆಪ್ಷನ್ ಬಿ ಹಿಸ್ಟೋರಿಕಲ್, ಆಪ್ಷನ್ ಸಿ ಎಕ್ಸ್ಪೆರಿಮೆಂಟಲ್, ಆಪ್ಷನ್ ಡಿ ಬಯೋಗ್ರಾಫಿಕಲ್. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಹಿಸ್ಟೋರಿಕಲ್ ರಿಸರ್ಚು ಫೀಲ್ಡ್ ವರ್ಕ್ ಬೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಫೀಲ್ಡ್ ವರ್ಕಲ್ಲಿ ಕೂಡ ಹಿಸ್ಟೋರಿಕಲ್ ರಿಸರ್ಚ್ನ ಜಾಸ್ತಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಫಾರ್ಮುಲೇಷನ್ ಆಫ್ ಹೈಪೋಥಿಸಸ್ ಮೇ ನಾಟ್ ಬಿ ರಿಕ್ವೈರ್ಡ್ ಇನ್. ಹೈಪೋಥಿಸಸ್ ಯಾವೊಂದು ಸಂಶೋಧನೆಯಲ್ಲಿ ಬೇಕಾಗಿಲ್ಲ ಅಂಥೇಳಿ. ಆಪ್ಷನ್ ಎ ಸರ್ವೆ ಮೆಥಡ್,
ಆಪ್ಷನ್ ಬಿ ಹಿಸ್ಟೋರಿಕಲ್ ಸ್ಟಡೀಸ್, ಆಪ್ಷನ್ ಸಿ ಎಕ್ಸ್ಪೆರಿಮೆಂಟಲ್ ಸ್ಟಡೀಸ್, ಆಪ್ಷನ್ ಡಿ ನಾರ್ಮೇಟಿವ್ ಸ್ಟಡೀಸ್. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಹಿಸ್ಟೋರಿಕಲ್ ಸ್ಟಡೀಸಲ್ಲಿ ಹೈಪೋಥಿಸಸ್ ಬೇಕಾಗಿಲ್ಲ, ಪ್ರಾಕಲ್ಪನೆ ಅವಶ್ಯಕತೆ ಇರುವುದಿಲ್ಲ ಮತ್ತು ಇದು ಫೀಲ್ಡ್ ವರ್ಕ್ ಬೇಸ್ ಮೇಲೆ ಇರುತ್ತೆ. ಇದಿಷ್ಟು ಹಿಸ್ಟೋರಿಕಲ್ ರಿಸರ್ಚ್. ಕ್ಯೂರಿಯಾಸಿಟಿ, ಕ್ರಿಟಿಸೈಸ್, ಅನಲೈಸ್, ಸಿಂಥಸೈಸ್ 4 ಸ್ಟೆಪ್ಸು ಹಿಸ್ಟೋರಿಕಲ್ ರಿಸರ್ಚಲ್ಲೇ ಬರುತ್ತೆ. ನೆಕ್ಸ್ಟ್ ಕ್ವಶನ್ನು, ದ ರಿಸರ್ಚ್ ದಟ್ ಅಪ್ಲೈಸ್ ದಿ ಲಾಸ್ ಎಟ್ ದ ಟೈಮ್ ಆಫ್ ಫೀಲ್ಡ್ ಸ್ಟಡಿ ಟು ಡ್ರಾ ಮೋರ್ ಆ್ಯಂಡ್ ಮೋರ್ ಕ್ಲಿಯರ್ ಐಡಿಯಾಸ್ ಅಬೌಟ್ ದಿ ಪ್ರಾಬ್ಲಮ್. ಯಾವ ಒಂದು ರಿಸರ್ಚಲ್ಲಿ ಆ ಒಂದು ಪ್ರಾಬ್ಲಮ್ಗೆ ಜಾಸ್ತಿ ಕ್ಲಿಯರಾಗಿ ಐಡಿಯಾ ತಗೊಳ್ಳೋ ಸಲುವಾಗಿ ಲಾನ ಅಪ್ಲೈ ಮಾಡಿಬಿಟ್ಟು ಸ್ಟಡಿ ಮಾಡ್ತಾರೆ ಅಂತ ಪ್ರಶ್ನೆ. ಆಪ್ಷನ್ ಎ ಅಪ್ಲೈಡ್ ರಿಸರ್ಚ್, ಆಪ್ಷನ್ ಬಿ ಆ್ಯಕ್ಷನ್ ರಿಸರ್ಚ್, ಆಪ್ಷನ್ ಸಿ ಎಕ್ಸ್ಪೆರಿಮೆಂಟಲ್ ರಿಸರ್ಚ್, ಆಪ್ಷನ್ ಡಿ ನನ್ ಆಫ್ ದಿ ಅಬೋವ್. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಂದುಬಿಟ್ಟು ಆಪ್ಷನ್ ಎ ಆಗುತ್ತೆ. ಆಲ್ರೆಡಿ ಕ್ವಶನಲ್ಲಿ ಏನಂತ ಕೊಟ್ಟಿದ್ದಾನೆ, ಅಪ್ಲೈಸ್ ದಿ ಲಾಸ್ ಅಂತ ಕೊಟ್ಟಿದ್ದಾನೆ. ಲಾಸ್ನ ನಾವು ಯಾವುದರಲ್ಲಿ ಅಪ್ಲೈ ಮಾಡಿಬಿಟ್ಟು ನಾವು ರಿಸರ್ಚ್ ಮಾಡ್ತೀವಿ, ಅಪ್ಲೈಡ್ ರಿಸರ್ಚಲ್ಲಿ ನಾವು ಲಾಸ್ನ ಅಪ್ಲೈ ಮಾಡಿಬಿಟ್ಟು ಪ್ರಾಬ್ಲಮ್ಗೆ ಸೊಲ್ಯೂಷನ್ನು ಕಂಡುಹಿಡ್ತೀವಿ. ಯಾವೊಂದು ಲಾಸ್ನ ನಾವು ಅಪ್ಲೈಡ್ ರಿಸರ್ಚಲ್ಲಿ ಯೂಸ್ ಮಾಡ್ಕೊತೀವಿ, ಫಂಡಮೆಂಟಲ್ ರಿಸರ್ಚಲ್ಲಿ ನಾವು ಏನು ಲಾಸ್ನ ಜನ್ರೇಟ್ ಮಾಡಿರ್ತೀವಿ ಆ ಒಂದು ಲಾಸ್ಗಳನ್ನ ನಾವು ಇಲ್ಲಿ ಅಪ್ಲೈಡ್ ರಿಸರ್ಚಲ್ಲಿ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಪ್ರಶ್ನೆ, ದಿ ಪ್ರೊಸೆಸ್ ನಾಟ್ ನೀಡೆಡ್ ಇನ್ ಎಕ್ಸ್ಪೆರಿಮೆಂಟಲ್ ರಿಸರ್ಚ್. ಎಕ್ಸ್ಪೆರಿಮೆಂಟಲ್ ರಿಸರ್ಚಲ್ಲಿ ಯಾವ ಒಂದು ಪ್ರೋಸೆಸ್ನ ಅವಶ್ಯಕತೆ ಇಲ್ಲ ಅಂಥೇಳಿ. ಆಪ್ಷನ್ ಎ ಅಬ್ಸರ್ವೇಷನ್, ಆಪ್ಷನ್ ಬಿ ಮ್ಯಾನಿಪ್ಯುಲೇಷನ್ ಆ್ಯಂಡ್ ರಿಪ್ಲಿಕೇಶನ್, ಆಪ್ಷನ್ ಸಿ ಕಂಟ್ರೋಲಿಂಗ್, ಆಪ್ಷನ್ ಡಿ ರೆಫರೆನ್ಸ್ ಕಲೆಕ್ಷನ್. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಂದುಬಿಟ್ಟು ಆಪ್ಷನ್ ಡಿ ಆಗುತ್ತೆ. ರೆಫರೆನ್ಸ್ ಕಲೆಕ್ಷನ್ ಅನ್ನೋದು ಎಕ್ಸ್ಪೆರಿಮೆಂಟಲ್ ರಿಸರ್ಚಲ್ಲಿ ಬರುವಂಥ ಪ್ರೋಸೆಸ್ ಅಲ್ಲ. ಅಬ್ಸರ್ವೇಷನ್ ಮಾಡ್ತೀವಿ, ಮ್ಯಾನಿಪ್ಯುಲೇಷನ್ ಮಾಡ್ತೀವಿ, ರಿಪ್ಲಿಕೇಶನ್ ಮಾಡ್ತೀವಿ, ಕಂಟ್ರೋಲಿಂಗ್ನೂ ಮಾಡ್ತೀವಿ. ಎಕ್ಸ್ಪೆರಿಮೆಂಟಲ್ಲಿ ರೆಫರೆನ್ಸ್ ಕಲೆಕ್ಷನ್ನ ನಾವು ಮಾಡೋಂಗಿಲ್ಲ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಆ್ಯಕ್ಷನ್ ರಿಸರ್ಚ್ ಈಸ್, ಆ್ಯಕ್ಷನ್ ರಿಸರ್ಚ್ ಅಂದರೆ ಏನು ಅಂತೇಳಿ. ಆಪ್ಷನ್ ಎ ಎನ್ ಅಪ್ಲೈಡ್ ರಿಸರ್ಚ್, ಆಪ್ಷನ್ ಬಿ ಎ ರಿಸರ್ಚ್ ಕ್ಯಾರಿಡ್ ಔಟ್ ಟು ಸಾಲ್ವ್ ಇಮಿಡಿಯೇಟ್ ಪ್ರಾಬ್ಲಮ್ಸ್, ಆಪ್ಷನ್ ಸಿ ಎ ಲ್ಯಾಂಗಿಟ್ಯೂಡ್ನಲ್ ರಿಸರ್ಚ್, ಆಪ್ಷನ್ ಡಿ ಆಲ್ ಆಫ್ ದಿ ಅಬೋವ್. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಎ ರಿಸರ್ಚ್ ಕ್ಯಾರಿಡ್ ಔಟ್ ಟು ಸಾಲ್ವ್ ಇಮಿಡಿಯೇಟ್ ಪ್ರಾಬ್ಲಮ್ಸ್. ಇಮಿಡಿಯೇಟ್ ಪ್ರಾಬ್ಲಮ್ಸ್ಗಳನ್ನ ನಾವು ಸಾಲ್ವ್ ಮಾಡೋ ಸಲುವಾಗಿ ಕ್ರಿಯಾತ್ಮಕ ಸಂಶೋಧನೆಯನ್ನು ನಾವು ಮಾಡ್ತೀವಿ. ನೆಕ್ಸ್ಟ್ ಪ್ರಶ್ನೆ, ಅದೇ ಕ್ವಶನ್ ರಿಪೀಟ್ ಆಗಿದೆ, ಕೆಳಗಡೆ ಕ್ವಶನ್ ನೋಡ್ರಿ. ದಿ ರಿಸರ್ಚ್ ವಿಚ್ ಇನ್ವಾಲ್ವ್ಸ್ ಎಕ್ಸ್ಪ್ಲೋರಿಂಗ್ ನ್ಯೂ ಫ್ಯಾಕ್ಟ್ಸ್ ಥ್ರೂ ದಿ ಸ್ಟಡಿ ಆಫ್ ದಿ ಪಾಸ್ಟ್ ಈಸ್ ಕಾಲ್ಡ್. ಯಾವ ಒಂದು ಸಂಶೋಧನೆಯು ಇಂದಿನ ಒಂದು ಘಟನೆಗಳ ಬಗ್ಗೆ ಸ್ಟಡಿ ಮಾಡಿ ಹೊಸದಾಗಿ ನಮಗೆ ಒಂದು ಇನ್ಫಾರ್ಮೇಷನ್ನ ಕೊಡುತ್ತೆ ಅಂತ ಪ್ರಶ್ನೆ. ಆಪ್ಷನ್ ಎ ಫಿಲಾಸಾಫಿಕಲ್ ರಿಸರ್ಚ್, ಆಪ್ಷನ್ ಬಿ ಹಿಸ್ಟೋರಿಕಲ್ ರಿಸರ್ಚ್, ಆಪ್ಷನ್ ಸಿ ಮೈಥಾಲಜಿಕಲ್ ರಿಸರ್ಚ್, ಆಪ್ಷನ್ ಡಿ ಕಂಟೆಂಟ್ ಅನಾಲಿಸಿಸ್. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಂದುಬಿಟ್ಟು ಆಪ್ಷನ್ ಡಿ ಹಿಸ್ಟೋರಿಕಲ್ ರಿಸರ್ಚ್. ಇದು ಇಂದಿನ ನಡೆದು ಹೋದಂಥ ಘಟನೆಗಳ ಬಗ್ಗೆ ಸ್ಟಡಿ ಮಾಡಿಬಿಟ್ಟು ಒಂದು ಹೊಸ ಇನ್ಫಾರ್ಮೇಷನ್ನ ನಮಗೆ ತಿಳಿಸುತ್ತೆ. ಇಲ್ಲಿ ಥಿಯರಿ ಅಥವಾ ಲಾನ ಜನ್ರೇಟ್ ಮಾಡೋಂಗಿಲ್ಲ ಹಿಸ್ಟೋರಿಕಲ್ ರಿಸರ್ಚಲ್ಲಿ. ಕೇವಲ ನಮಗೆ ಹೊಸ ಒಂದು ಮಾಹಿತಿಗೋಸ್ಕರ ನಾವು ಇಲ್ಲಿ ರಿಸರ್ಚನ್ನ ಮಾಡ್ತೀವಿ. ನೆಕ್ಸ್ಟ್ ಪ್ರಶ್ನೆ, ಮ್ಯಾನಿಪ್ಯುಲೇಷನ್ ಈಸ್ ಆಲ್ವೇಸ್ ಎ ಪಾರ್ಟ್ ಆಫ್. ಮ್ಯಾನಿಪ್ಯುಲೇಷನ್ನು ಇದು ಯಾವಾಗಲೂ ಯಾವ ಒಂದು ಸಂಶೋಧನೆಯ ಭಾಗ ಅಂತೇಳಿ. ಆಪ್ಷನ್ ಎ ಹಿಸ್ಟೋರಿಕಲ್ ರಿಸರ್ಚ್, ಆಪ್ಷನ್ ಬಿ ಫಂಡಮೆಂಟಲ್ ರಿಸರ್ಚ್, ಆಪ್ಷನ್ ಸಿ ಡಿಸ್ಕ್ರಿಪ್ಟಿವ್ ರಿಸರ್ಚ್, ಆಪ್ಷನ್ ಡಿ ಎಕ್ಸ್ಪೆರಿಮೆಂಟಲ್ ರಿಸರ್ಚ್. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಂದುಬಿಟ್ಟು ಆಪ್ಷನ್ ಡಿ ಮ್ಯಾನಿಪ್ಯುಲೇಷನ್ ಯಾವಾಗಲೂ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ನ ಒಂದು ಭಾಗ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ, ದಿ ಪ್ರೊಸೆಸ್ ನಾಟ್ ನೀಡೆಡ್ ಇನ್ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಈಸ್. ಎಕ್ಸ್ಪೆರಿಮೆಂಟಲ್ ರಿಸರ್ಚಲ್ಲಿ ಯಾವ ಒಂದು ಭಾಗ ಅವಶ್ಯಕತೆ ಇಲ್ಲ ಅಂಥೇಳಿ. ಆಪ್ಷನ್ ಎ ಅಬ್ಸರ್ವೇಷನ್, ಆಪ್ಷನ್ ಬಿ ಮ್ಯಾನಿಪ್ಯುಲೇಷನ್, ಆಪ್ಷನ್ ಸಿ ಕಂಟ್ರೋಲಿಂಗ್, ಆಪ್ಷನ್ ಡಿ ಕಂಟೆಂಟ್ ಅನಾಲಿಸಿಸ್. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಂದುಬಿಟ್ಟು ಆಪ್ಷನ್ ಡಿ ಕಂಟೆಂಟ್ ಅನಾಲಿಸಿಸ್ ಅನ್ನೋದು ಎಕ್ಸ್ಪೆರಿಮೆಂಟಲ್ ರಿಸರ್ಚ್ನ ಒಂದು ಪ್ರೋಸೆಸ್ ಅಲ್ಲ. ಅಬ್ಸರ್ವೇಷನ್ ಇರುತ್ತೆ, ಮ್ಯಾನಿಪ್ಯುಲೇಷನ್ ಇರುತ್ತೆ, ಕಂಟ್ರೋಲಿಂಗ್ ಇರುತ್ತೆ.
ನೆಕ್ಸ್ಟ್ ಪ್ರಶ್ನೆ, ಎ ಡಾಕ್ಟರ್ ಸ್ಟಡೀಸ್ ದಿ ರಿಲೇಟಿವ್ ಎಫೆಕ್ಟಿವ್ನೆಸ್ ಆಫ್ ಟ್ರೂ ಡ್ರಗ್ಸ್ ಆಫ್ ಡೆಂಗು ಫೀವರ್. ಈಸ್ ರಿಸರ್ಚ್ ವುಡ್ ಬಿ ಕ್ಲಾಸಿಫೈಡ್ ಆ್ಯಸ್. ಒಬ್ಬ ಡಾಕ್ಟರು ಡೆಂಗು ಒಂದು ಫೀವರ್ ಸಲುವಾಗಿ 2 ಡ್ರಗ್ಸ್ನ ಯೂಸ್ ಮಾಡಿಬಿಟ್ಟು ಟೆಸ್ಟ್ ಮಾಡ್ತಿದ್ದಾನೆ. ಇದು ಯಾವೊಂದು ರಿಸರ್ಚಿಗೆ ಬರುತ್ತೆ ಅಂತೇಳಿ. ಆಪ್ಷನ್ ಎ ಡಿಸ್ಕ್ರಿಪ್ಟಿವ್ ಸರ್ವೆ, ಆಪ್ಷನ್ ಬಿ ಎಕ್ಸ್ಪೆರಿಮೆಂಟಲ್ ರಿಸರ್ಚ್, ಆಪ್ಷನ್ ಸಿ ಕೇಸ್ ಸ್ಟಡಿ, ಆಪ್ಷನ್ ಡಿ ಎಥನೋಗ್ರಾಫಿ. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಆಗುತ್ತೆ. ಇಲ್ಲಿ ಡೆಂಗು ಫೀವರ್ ಅನ್ನೋದು ಇಲ್ಲಿ ಡಿಪೆಂಡೆಂಟ್ ವೇರಿಯಬಲು. 2 ಡ್ರಗ್ಸ್ ಏನು ಯೂಸ್ ಮಾಡ್ತಿದ್ದಾನಲ್ಲ ಅದು ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಆಗುತ್ತೆ. ಆ ಒಂದು ಡ್ರಗ್ಸ್ ಯೂಸ್ ಮಾಡಿದಾಗ ಆ ಒಂದು ಫೀವರ್ ಪೇಷಂಟ್ ಏನಾದ, ಇನ್ನೊಂದು ಡ್ರಗ್ಸ್ ಯೂಸ್ ಮಾಡಿದಾಗ ಡೆಂಗು ಫೀವರ್ ಏನಾಯ್ತು ಅನ್ನೋದ್ರ ಬಗ್ಗೆ ಅವನು ಇಲ್ಲಿ ಮ್ಯಾನಿಪುಲೇಷನ್ ಮಾಡಿ ಅಬ್ಸರ್ವೇಷನ್ ಮಾಡಿಬಿಟ್ಟು ನೋಡ್ತಿದ್ದಾನೆ. ಇದು ಎಕ್ಸ್ಪೆರಿಮೆಂಟಲ್ ರಿಸರ್ಚಲ್ಲಿ ಬರುವಂಥ ಒಂದು ಪ್ರೋಸೆಸ್ಸು. ಮೋಸ್ಟ್ಲಿ ಡೆಂಗು ಫೀವರ್ ಬಂದಾಗ ಈ ಒಂದು ಕ್ವಶನ್ ಕೇಳಿರ್ಬೋದು. 2008-07 ಇಯರ್ ಬಗ್ಗೆ ಈ ಒಂದು ಕ್ವಶನ್ ನೆಟ್ ಕ್ವಶನ್, ಅದಕ್ಕಾಗಿ ಅವನು ಈ ಒಂದು ಕ್ವಶನ್ ಕೇಳಿದ್ದಾನೆ. ಈಗನೂ ಕೊರೋನಾ ಮೇಲೆ ಕೇಳಿದ್ರು ಕೇಳ್ಬೋದು. ಸೊ ಇಲ್ಲಿ ನೋಡ್ರಿ, ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಡಯಾಗ್ರಾಮ್ ಈಗಾಗಲೇ ಎಕ್ಸ್ಪ್ಲೇನ್ ಮಾಡೀನಿ, ಅದನ್ನೇ ಮತ್ತೆ ತೊಗೊಂಡಿದ್ದೇನೆ. ನೆಕ್ಸ್ಟು, ನ್ಯೂಟನ್ ಗೇವ್ 3 ಬೇಸಿಕ್ ಲಾಸ್ ಆಫ್ ಮೋಷನ್. ದಿಸ್ ರಿಸರ್ಚ್ ಈಸ್ ಕ್ಯಾಟಗರೈಸ್ಡ್ ಆ್ಯಸ್. ನ್ಯೂಟನ್ನು ಒಂದು 3 ಚಲನೆಯ ಒಂದು 3 ನಿಯಮಗಳನ್ನು ಕೊಟ್ಟರು. ಅವು ಯಾವೊಂದು ಕ್ಯಾಟಗರಿಯಲ್ಲಿ ಬರುತ್ತೆ ಅಂಥೇಳಿ. ಆಪ್ಷನ್ ಎ ಡಿಸ್ಕ್ರಿಪ್ಟಿವ್ ರಿಸರ್ಚ್, ಆಪ್ಷನ್ ಬಿ ಸ್ಯಾಂಪಲ್ ಸರ್ವೆ, ಆಪ್ಷನ್ ಸಿ ಫಂಡಮೆಂಟಲ್ ರಿಸರ್ಚ್, ಆಪ್ಷನ್ ಡಿ ಅಪ್ಲೈಡ್ ರಿಸರ್ಚ್. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಫಂಡಮೆಂಟಲ್ ರಿಸರ್ಚ್ ಆಗುತ್ತೆ. ನಾಲೆಜ್ ಪರ್ಪಸ್ಸು ನಾವು ಸಂಶೋಧನೆ ಮಾಡಿಬಿಟ್ಟು ಒಂದು ಥಿಯರಿನ ನಾವು ಜನ್ರೇಟ್ ಮಾಡ್ತೀವಲ್ಲ, ಅದು ಫಂಡಮೆಂಟಲ್ ರಿಸರ್ಚಲ್ಲೇ ಬರುತ್ತೆ. ನೆಕ್ಸ್ಟ್ ಪ್ರಶ್ನೆ, ಎಕ್ಸ್ಪೋಸ್ಟ್ ಫ್ಯಾಕ್ಟೋ ರಿಸರ್ಚ್ ಮೀನ್ಸ್. ಎಕ್ಸ್ಪೋಸ್ಟ್ ಫ್ಯಾಕ್ಟೋ ರಿಸರ್ಚ್ ಅಂದರೆ ಏನು ಅಂತೇಳಿ, ತುಲನಾತ್ಮಕ ಸಂಶೋಧನೆ ಅಂದರೆ ಏನು ಅಂತ ಪ್ರಶ್ನೆ. ಆಪ್ಷನ್ ಎ ದ ರಿಸರ್ಚ್ ಈಸ್ ಕ್ಯಾರಿಡ್ ಔಟ್ ಆಫ್ಟರ್ ದಿ ಇನ್ಸಿಡೆಂಟ್, ಆಪ್ಷನ್ ಬಿ ದ ರಿಸರ್ಚ್ ಈಸ್ ಕ್ಯಾರಿಡ್ ಔಟ್ ಪ್ರಿಯರ್ ಟು ದಿ ಇನ್ಸಿಡೆಂಟ್, ಆಪ್ಷನ್ ಸಿ ದ ರಿಸರ್ಚ್ ಈಸ್ ಕ್ಯಾರಿಡ್ ಔಟ್ ಅಲಾಂಗ್ ವಿತ್ ದಿ ಹ್ಯಾಪನಿಂಗ್ ಆಫ್ ಅನ್ ಇನ್ಸಿಡೆಂಟ್, ಆಪ್ಷನ್ ಡಿ ದ ರಿಸರ್ಚ್ ಈಸ್ ಕ್ಯಾರಿಡ್ ಔಟ್ ಟು ಕೀಪಿಂಗ್ ಇನ್ ಮೈಂಡ್ ದಿ ಪಾಸಿಬಿಲಿಟೀಸ್ ಆಫ್ ಎನ್ ಇನ್ಸಿಡೆಂಟ್. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಂದುಬಿಟ್ಟು ಆಪ್ಷನ್ ಎ ಎಕ್ಸ್ಪೋಸ್ಟ್ ಫ್ಯಾಕ್ಟೋ ರಿಸರ್ಚ್ನ ನಾವು ಯಾವಾಗಲೂ ಒಂದು ಇನ್ಸಿಡೆಂಟ್ ಆಗಿ ಹೋದ್ಮೇಲೆ ನಾವು ಇಲ್ಲಿ ಸ್ಟಡಿ ಮಾಡ್ತೀವಿ. ಯಾವುದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ ಅದು ಕೂಡ ಡಿಪೆಂಡೆಂಟ್ ವೇರಿಯಬಲ್ ಮೇಲೆ ಏನೇನು ಆಗಿತ್ತು ಎಫೆಕ್ಟ್ಸ್ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಪ್ರಶ್ನೆ, ದ ರಿಸರ್ಚ್ ಸ್ಟ್ರೀಮ್ ಆಫ್ ಇಮಿಡಿಯೇಟ್ ಅಪ್ಲಿಕೇಶನ್ ಈಸ್ ಕಾನ್ಸೆಪ್ಟ್ ಈಸ್. ಯಾವುದನ್ನು ನಾವು ಇಮಿಡಿಯೇಟ್ ಅಪ್ಲಿಕೇಶನ್ ಸಲುವಾಗಿ ರಿಸರ್ಚ್ ಮಾಡ್ತೀವಿ ಅಂತೇಳಿ. ಆಪ್ಷನ್ ಎ ಕಾನ್ಸೆಪ್ಚುವಲ್ ರಿಸರ್ಚ್, ಆಪ್ಷನ್ ಬಿ ಆ್ಯಕ್ಷನ್ ರಿಸರ್ಚ್, ಆಪ್ಷನ್ ಸಿ ಫಂಡಮೆಂಟಲ್ ರಿಸರ್ಚ್, ಆಪ್ಷನ್ ಡಿ ಎಂಪಿರಿಕಲ್ ರಿಸರ್ಚ್. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಆ್ಯಕ್ಷನ್ ರಿಸರ್ಚ್ನ ನಾವು ಇಮಿಡಿಯೇಟ್ ಅಪ್ಲಿಕೇಶನ್ ಅಥವಾ ಇಮಿಡಿಯೇಟ್ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋ ಸಲುವಾಗಿ ನಾವು ಮಾಡ್ತೀವಿ. ನೆಕ್ಸ್ಟ್ ಪ್ರಶ್ನೆ, ದಿ ಪ್ರಿನ್ಸಿಪಲ್ಸ್ ಆಫ್ ಫಂಡಮೆಂಟಲ್ ರಿಸರ್ಚ್ ಆರ್ ಯೂಸ್ಡ್ ಇನ್. ಫಂಡಮೆಂಟಲ್ ರಿಸರ್ಚಲ್ಲಿ ನಾವು ಪ್ರಿನ್ಸಿಪಲ್ ನಿಯಮಗಳು ಏನು ತೊಗೊಂಡಿರ್ತೀವಿ ಅದನ್ನು ನಾವು ಎಲ್ಲಿ ಬಳಸ್ತೀವಿ ಅಂಥೇಳಿ. ಆಪ್ಷನ್ ಎ ಆ್ಯಕ್ಷನ್ ರಿಸರ್ಚ್, ಆಪ್ಷನ್ ಬಿ ಅಪ್ಲೈಡ್ ರಿಸರ್ಚ್, ಆಪ್ಷನ್ ಸಿ ಫಿಲಾಸಾಫಿಕಲ್ ರಿಸರ್ಚ್, ಆಪ್ಷನ್ ಡಿ ಹಿಸ್ಟೋರಿಕಲ್ ರಿಸರ್ಚ್. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಅಪ್ಲೈಡ್ ರಿಸರ್ಚಲ್ಲಿ ನಾವು ಫಂಡಮೆಂಟಲ್ ರಿಸರ್ಚಲ್ಲಿ ನಾವು ಏನೇನು ಪ್ರಿನ್ಸಿಪಲ್ಸ್ ಮಾಡಿರ್ತೀವಿ ಅದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಅಪ್ಲೈಡ್ ರಿಸರ್ಚಲ್ಲಿ ನಾವು ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ತೀವಿ. ನೆಕ್ಸ್ಟ್ ಪ್ರಶ್ನೆ, ಜೀನ್ ಪಿಯಾಜೆಟ್ ಗಿವ್ ಎ ಥಿಯರಿ ಆಫ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಆಫ್ ವುಮೆನ್ ಆನ್ ದಿ ಬೇಸಿಸ್ ಆಫ್ ಈಸ್. ಜೀನ್ ಪಿಯಾಜೆಟ್ ಅವರು ಒಂದು ಕಾಗ್ನಿಟಿವ್ ಡೆವಲಪ್ಮೆಂಟ್ ಬಗ್ಗೆ ಥಿಯರಿ ಕೊಟ್ಟಿದ್ದಾರೆ ಮನುಷ್ಯರ ಮೇಲೆ. ಅದು ಯಾವೊಂದು ರಿಸರ್ಚ್ಗೆ ಸಂಬಂಧಿಸಿದ್ದು ಅಂಥೇಳಿ. ಆಪ್ಷನ್ ಎ ಫಂಡಮೆಂಟಲ್ ರಿಸರ್ಚ್, ಆಪ್ಷನ್ ಬಿ ಅಪ್ಲೈಡ್ ರಿಸರ್ಚ್, ಆಪ್ಷನ್ ಸಿ ಆ್ಯಕ್ಷನ್ ರಿಸರ್ಚ್, ಆಪ್ಷನ್ ಡಿ ಎವಾಲ್ಯೂಯೇಷನ್ ರಿಸರ್ಚ್. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಂದುಬಿಟ್ಟು ಆಪ್ಷನ್ ಎ ಫಂಡಮೆಂಟಲ್ ರಿಸರ್ಚ್ ಆಗುತ್ತೆ. ನಾಲೆಜ್ ಪರ್ಪಸ್ಸು ಮತ್ತು ಒಂದು ಥಿಯರಿನ ನಾವು ಜನ್ರೇಟ್ ಮಾಡೋ ಪರ್ಪಸ್ಸು ನಾವು ಏನು ರಿಸರ್ಚ್ ಮಾಡ್ತೀವಿ ಅದನ್ನು ನಾವು ಫಂಡಮೆಂಟಲ್ ರಿಸರ್ಚ್ ಅಂತ ಹೇಳ್ತೀವಿ. ಲಾಸ್ಟ್ ಕ್ವಶನು, ವಿಚ್ ಆಫ್ ದಿ ಫಾಲೋಯಿಂಗ್ ಇಂಪ್ಲೈಸ್ ದಿ ಕರೆಕ್ಟ್ ಸೀಕ್ವೆನ್ಸ್ ಇನ್ ಆ್ಯನ್ ಆ್ಯಕ್ಷನ್ ರಿಸರ್ಚ್ ಪ್ಯಾರಾಡಿಗಮ್. ಆ್ಯಕ್ಷನ್ ರಿಸರ್ಚ್ನ ಒಂದು ಸ್ಟೆಪ್ಸ್ ಏನು 4 ಸ್ಟೆಪ್ಸ್ ಬರುತ್ತವೆ, ಅದರಲ್ಲಿ ಯಾವುದು ಕರೆಕ್ಟ್ ಸೀಕ್ವೆನ್ಸ್ ಇದೆ ಅಂತೇಳಿ ಪ್ರಶ್ನೆ. ಆಪ್ಷನ್ ಎ ರಿಫ್ಲೆಕ್ಟ್ ಆ್ಯಕ್ಟ್ ಅಬ್ಸರ್ವೆಂಟ್ ಪ್ಲ್ಯಾನ್, ಆಪ್ಷನ್ ಬಿ
ಪ್ಲ್ಯಾನ್, ಆ್ಯಕ್ಟ್, ಅಬ್ಸರ್ವ್ ಆ್ಯಂಡ್ ರಿಫ್ಲೆಕ್ಟ್. ಆಪ್ಷನ್ ಸಿ ಆ್ಯಕ್ಟ್, ರಿಫ್ಲೆಕ್ಟ್, ಪ್ಲ್ಯಾನ್ ಆ್ಯಂಡ್ ಅಬ್ಸರ್ವ್. ಆಪ್ಷನ್ ಡಿ ಅಬ್ಸರ್ವ್, ರಿಫ್ಲೆಕ್ಟ್, ಪ್ಲ್ಯಾನ್ ಆ್ಯಂಡ್ ಆ್ಯಕ್ಟ್. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ, ಪ್ಲ್ಯಾನು, ಆ್ಯಕ್ಟು, ಅಬ್ಸರ್ವ್ ಆ್ಯಂಡ್ ರಿಫ್ಲೆಕ್ಟ್ ಅನ್ನೋದು ಆ್ಯಕ್ಷನ್ ರಿಸರ್ಚ್ನ ಒಂದು ಸ್ಟೆಪ್ಸ್, ಸೈಕಲ್ಲು ಅಂತ ಹೇಳ್ತೀವಿ. ಇಲ್ಲಿ ನೀವು ಸೈಕಲ್ ನೋಡ್ರಿ, ಪ್ಲ್ಯಾನು, ಆ್ಯಕ್ಟು, ಅಬ್ಸರ್ವ್ ಮತ್ತು ರಿಫ್ಲೆಕ್ಟ್ ಅನ್ನೋದು ಆ್ಯಕ್ಷನ್ ರಿಸರ್ಚ್ ಸ್ಟೆಪ್ಸು ಅಥವಾ ಸೈಕಲ್ಸ್ ಅಂತ ಹೇಳ್ಬೋದು. ಇದಿಷ್ಟು ಟೋಟಲಿ ಯು ಜಿ ಸಿ ನೆಟ್ ಮತ್ತು KCET ಎಕ್ಸಾಮಲ್ಲಿ ಕೇಳಿರುವಂಥ ಪ್ರಶ್ನೆಗಳು, ರಿಸರ್ಚ್ ಟೈಪ್ಸ್ ಆಫ್ ರಿಸರ್ಚ್ ಮೇಲೆ. 2020 ಕೇಳಿರುವಂಥ ಒಂದು ರಿಸರ್ಚ್ ಟೈಪ್ಸ್ ಮೇಲೆ ನೆಟ್ 2020 ಕ್ವಶನ್ಸ್ ಅಷ್ಟು ತೊಗೊಂಡಿಲ್ಲ, ಆನ್ಲೈನ್ ಇರೋ ಸಲುವಾಗಿ ಅವು ಕ್ವಶನ್ ಪೇಪರ್ ಅವೈಲೇಬಲ್ ಇರಲಿಲ್ಲ. ಮಿಕ್ಕಿದೆಲ್ಲ ಟೈಪ್ಸ್ ಆಫ್ ರಿಸರ್ಚ್ ಕ್ವಶನ್ಸ್ನ ನಾನು ತೊಗೊಂಡ್ಬಿಟ್ಟು ಇಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕಂಪ್ಲೀಟ್ ರಿಸರ್ಚ್ ನಿಮಗೆ ಅರ್ಥ ಆಗಿದೆ ಅಂತ ನಾನು ತಿಳ್ಕೊತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿರಿ. ಸೊ ಈ ಒಂದು ವಿಡಿಯೋ ಮಾಡುವಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿದೆ, ಸೊ ಸಾರಿ ಫಾರ್ ದಟ್. ಯಾಕಂದರೆ ನಾನು ಇರೋವಂಥ ಸರೌಂಡಿಂಗ್ ಹಂಗಿದೆ. ಅದು ಕೂಡ ಅಷ್ಟಾದರೂ ವಿಡಿಯೋ ಇದು 10 ಗಂಟೆ ಮೇಲೆ ನಾನು ಮಾಡಿರೋದು ರಾತ್ರಿ, ಅಷ್ಟು ಡಿಸ್ಟರ್ಬ್ ಆಗಿದೆ. ಸೊ ಸಾರಿ ಫಾರ್ ದಟ್. ಇದಿಷ್ಟು ಈ ದಿನದ ಒಂದು ವಿಡಿಯೋ. ಆ್ಯಂಡ್ ದಿಸ್ ಈಸ್ ವಿದ್ಯಾನಂದ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಕಲಿತಾ ಇರಿ, ಖುಷಿಯಾಗಿರಿ. ಎಲ್ರಿಗೂ ಧನ್ಯವಾದಗಳು.